ಹಾಯ್ ಹಲೋ ನಮಸ್ತೆ. ಇವತ್ತು ಎತ್ತರದ ಪರ್ವತಗಳು ಮತ್ತು ಎತ್ತರದ ಶ್ರೇಣಿಗಳು, ಪರ್ವತ ಶ್ರೇಣಿಗಳ ಬಗ್ಗೆ ನೋಡೋಣ ಕ್ಲಾಸ್. ಇದಕ್ಕೂ ಮುಂಚೆ ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ. ಅಂದರೆ ಹೋದ ಕ್ಲಾಸಲ್ಲಿ ಭಾರತದ ಕರಾವಳಿ ಮತ್ತು ದ್ವೀಪಗಳ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಸ್ಯಾಲರಿ ಮತ್ತು ಅವರ ಡ್ಯೂಟಿಗಳು ಅಂದರೆ DR ಮತ್ತು CR ಅಷ್ಟೇ ಮಾಡಿದ್ದೀನಿ. ಸಿವಿಲ್ ಮತ್ತು KSRPಗಳ ಬಗ್ಗೆ ಮಾಡಿಲ್ಲ. ವಿಡಿಯೋ ನೋಡ್ಕೊಂಬನ್ನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಎತ್ತರದ ಪರ್ವತಗಳು ಭೂಮಿಯ ಮೇಲೆ ಮತ್ತು ಸೌರಮಂಡಲದಲ್ಲಿ. ನೀವು ತಿಳಿದಿರುವ ಹಾಗೆ ಅತಿ ಎತ್ತರದ ಪರ್ವತ ಅಂತಂದರೆ ಮೌಂಟ್ ಎವರೆಸ್ಟ್. ಬಟ್ ಅದಕ್ಕಿಂತ ಬೇರೆ ಪರ್ವತಗಳು ಕೂಡ ಇದ್ದಾವೆ. ಅವನ್ನ ನೋಡ್ಕೊಂಡು ಬರೋಣ. ಭೂಮಿ ಮಾತ್ರವಲ್ಲ, ಇತರ ಗ್ರಹಗಳನ್ನು ಸೇರಿಸಿ ನೋಡಿದರೆ ಜಗತ್ತಿನ ಅತಿ ಎತ್ತರದ ಪರ್ವತ ಬದಲಾಗುತ್ತದೆ. ಸಂಪೂರ್ಣ ಸೌರಮಂಡಲದಲ್ಲಿ ಅತಿ ಎತ್ತರದ ಪರ್ವತವೆಂದರೆ ಒಲಂಪಸ್ ಮಾನ್ಸ್ ಅಂದರೆ ಒಲಂಪಸ್ ಮಂಗಳ ಗ್ರಹದಲ್ಲಿದೆ. ಇದು ಸೌರಮಂಡಲದಲ್ಲಿನ ಅತಿ ಎತ್ತರದ ಪರ್ವತ. ಇದ್ರ ಬಗ್ಗೆ ನೋಡೋಣ. ಇದು ಸ್ಥಳ ಮಾರ್ಸ್. ಇದು ಎಲ್ಲಿದೆ ಅಂತಂದರೆ ಮಂಗಳ ಗ್ರಹದಲ್ಲಿದೆ. ಇದನ್ನು ಇಂಗ್ಲೀಷ್ನಲ್ಲಿ ಮಾರ್ಸ್ ಅಂತ ಕರೀತಾರೆ. ಮಂಗಳ ಗ್ರಹಕ್ಕೆ ಪ್ರಕಾರ ಶಿಲ್ಡ್ ವಲ್ಕನೋ, ವಿಶಾಲವಾದ ವಲ್ಕನೋ ಇದು. ಬಟ್ ಪ್ರೆಸೆಂಟ್ ಏನಿದು ಸಕ್ರಿಯ ಅಲ್ಲ, ನಿಷ್ಕ್ರಿಯ ಆಗಿದೆ. ಎತ್ತರ ಸುಮಾರು 21ರಿಂದ 22 ಕಿಲೋಮೀಟರ್ ಎತ್ತರ ಇದೆ. ಇದು ವ್ಯಾಸ ಅಂದರೆ ವಿಡ್ತ್ 600 ಕಿಲೋಮೀಟರ್ ವಿಡ್ತಿದೆ. ಅಗಲನೇ ವಿಡ್ತ್ ಅಂದರೆ ಅಗಲ ಅಂತಂದರೆ ಈ ರೀತಿ ಅಲ್ಲ, ವ್ಯಾಸ ನಮ್ಮ ಭೂಮಿಯ ವ್ಯಾಸ ಅಳಿತೀವಲ್ಲ ಆ ರೀತಿ ವ್ಯಾಸ 600 ಕಿಲೋಮೀಟರ್ ವ್ಯಾಸ ಇದೆ. ಇದು ಸುತ್ತಳತೆ ಅಲ್ಲ, ವ್ಯಾಸ. ಓಕೆನಾ. ಇದರ ಕಾಲ್ಡೆರಾ ಅಂದರೆ ಕ್ರೇಟರ್ ಇರುತ್ತಲ್ಲ ಮೇಲಿಂದು ಇದೇ 80 ಕಿಲೋಮೀಟರ್ ಇದೆ. ಅದರ ಮೇಲಿನ ತುದಿ. ಇದು ಸೌರಮಂಡಲದಲ್ಲಿ ಅತಿ ಎತ್ತರ ಪರ್ವತ ಮತ್ತು ಅತಿ ದೊಡ್ಡ ಜ್ವಾಲಾಮುಖಿ ಪರ್ವತ ಅಂತಲೂ ಹೆಸರುವಾಸಿಯಾಗಿದೆ. ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನೋಡ್ಕೊಳ್ಳೋಣ. ಒಲಂಪಸ್ ಮಾನ್ಸ್ ಇದು ಶಿಲ್ಡ್ ವಲ್ಕನೋ. ಬಹಳ ಕಾಲ ಲಾವಾ ನಿಧಾನವಾಗಿ ಹೊರಬಂದು ಪದರವಾಗಿ ಜಮಾಯಿಸಿ ದೊಡ್ಡದಾಯಿತು. ಬಟ್ ಇದು 21ರಿಂದ 22 ಕಿಲೋಮೀಟರ್ ಎತ್ತರ ಇದೆಯಲ್ಲ, ಅಷ್ಟು ಇರೋಕ್ಕೆ ಕಾರಣ ಏನಂತ ನೋಡೋಣ. ಮಾರ್ಸ್ನಲ್ಲಿ ಪ್ಲೇಟ್ ಟೆಕ್ಟೋನಿಕ್ಸ್ ಇಲ್ಲ, ಅಂದರೆ ಒಡೆದೋಗುವು, ಅಂದರೆ ಒಂದು ಕಡೆಯಿಂದ ಒಂದು ಕಡೆ ಸಾಗೋ ಥರ ಅಲ್ಲಿ ಇಲ್ಲ, ಅಂದರೆ ಮಂಗಳ ಗ್ರಹದಲ್ಲಿ. ಆದ್ದರಿಂದ ಜ್ವಾಲಾಮುಖಿ ಒಂದು ಸ್ಥಳದಲ್ಲಿ ನಿರಂತರವಾಗಿ ಬೆಳೆದು ತುಂಬ ದೊಡ್ಡದಾಯಿತು. ಅಂದರೆ ಒಂದು ಕಡೆಯಿಂದ ಒಂದು ಕಡೆ ಸಾಗಲಿಲ್ಲ. ಈಗ ಎಕ್ಸಾಂಪಲ್ ನಮ್ಮ ಭೂಮಿಯ ಮೇಲಿನ ಖಂಡಗಳು ಹೆಂಗೆ ಬೇರೆ ಕಡೆ ಚಲನೆ ಆದವು, ಆ ರೀತಿ ಅಲ್ಲಿ ಚಲನೆ ಆಗಿಲ್ಲ. ಒಂದೇ ಸ್ಥಳದಲ್ಲಿ ನಿಂತು ಅದು ಬೆಳೀತಾ ಹೋಯಿತು. ಸೊ ಅದು ಅಂದರೆ ಲಾವಾ ಜ್ವಾಲಾಮುಖಿ ಆಗಿ ಈ ಪ್ರೆಸೆಂಟ್ ಇಲ್ಲ, ಹಿಂದೆ ಎಲ್ಲ ಜ್ವಾಲಾಮುಖಿ ಆಗಿ ಅದು ಒಂದೇ ಸ್ಥಳದಲ್ಲಿ ಅತಿ ಹೆಚ್ಚು ಜ್ವಾಲಾಮುಖಿಯಾಗಿ ಎಲ್ಲಿ ಕೂಡ ಅದು ಹೋಗಲಾರದೆ ಅಷ್ಟು ಎತ್ತರ ಪರ್ವತ ಆಯಿತು. ಮತ್ತು ಇನ್ನೂ ಕಾರಣಗಳು ಇದಾವೆ, ನೋಡ್ಕೊಂಡು ಹೋಗೋಣ. ಮೌಂಟ್ ಎವರೆಸ್ಟ್ಗಿಂತ ಇದು ಸುಮಾರು 2.5 ಪಟ್ಟು ಹೆಚ್ಚು ಇದೆ. ನಮ್ಮ ಮೌಂಟ್ ಎವರೆಸ್ಟ್ ಎಷ್ಟು ಎತ್ತರ ಇದೆ ಅಂದರೆ 8,846.86 ಮೀಟ್ರ್ ಎತ್ತರ ಇದೆ. ಅಂದರೆ ಸುಮಾರು 9 ಕಿಲೋಮೀಟರ್ ಸಮೀಪ ಇದೆ. ಓಕೆನಾ. ಗುರುತ್ವಾಕರ್ಷಣೆ ಕಡಿಮೆ. ಎಲ್ಲಿ ಮಂಗಳ ಗ್ರಹದಲ್ಲಿ ಗುರುತ್ವಾಕರ್ಷಣೆಯೂ ಕಡಿಮೆ. ಪರ್ವತ ತುಂಬ ಎತ್ತರವಾಗಲು ಇದು ಸಾಧ್ಯವಾಯಿತು. ಗುರುತ್ವಾಕರ್ಷಣೆ ಕಡಿಮೆ ಇದೆ ಅಂತಂದರೆ ಸೆಳೆತ ಕಡಿಮೆ ಇರುತ್ತೆ. ಅದಕ್ಕಾಗಿ ಅದು ಎತ್ತರ ಆಗ್ತಾ ಹೋಯಿತು. ವಾತಾವರಣ ತೆಳುವಾಗಿದೆ. ಗಾಳಿ, ಮಳೆ ಮತ್ತು ಎರೋಷನ್ ಬಹಳ ಕಡಿಮೆ ಇದೆ. ಒಂದು ವೇಳೆ ಗಾಳಿ, ಮಳೆ ಎತ್ತರ ಜಾಸ್ತಿ ಏನೇನು ಇದ್ದರೆ ಅದು ಕರಗ್ತಾ ಹೋಗುತ್ತೆ. ಸೊ ಅದು ಎತ್ತರ ಆಗೋಕ್ಕೆ ಬಿಡೋದಿಲ್ಲ. ಆದ್ದರಿಂದ ಪರ್ವತವು ಹಾಳಾಗದೆ ದೊಡ್ಡದಾಗಿಯೇ ಉಳಿದಿದೆ. ವಿಜ್ಞಾನಿಗಳ ಪ್ರಕಾರ ಇದು ಪ್ರಸ್ತುತ ಡಾರ್ಮೆಂಟ್ ನಿಷ್ಕ್ರಿಯ ಜ್ವಾಲಾಮುಖಿ ಪರ್ವತ ಆಗಿದೆ. ಇದು 1971ರಲ್ಲಿ ಮ್ಯಾರಿನಿಯರ್ 9 ಅಂದರೆ ನಾಸಾ USA ಮಿಷನ್ ಇದೆಲ್ಲ ಮೂಲಕ ಇದು ಸ್ಪಷ್ಟವಾಗಿ ಗುರುತಿಸಲಾಯಿತು. ಇದಕ್ಕಿಂತ ಮುಂಚೆನೂ ನೋಡಿದ್ದಾರೆ, ಅಂದರೆ ಟೆಲಿಸ್ಕೋಪ್ ಇದರ ಬಳಸ್ಕೊಂಡು ನೋಡಿದ್ದಾರೆ. ಬಟ್ ಸ್ಪಷ್ಟವಾಗಿದ್ದಿಲ್ಲ. ಯಾವಾಗ 1971ರಲ್ಲಿ ಮ್ಯಾರಿನಿಯರ್ 9 ಎಂಬ ಉಪಗ್ರಹನ ಉಡಾವಣೆ ಮಾಡಿಸಿ ನಾಸಾ
ಹಲವಾರು ಅಂದರೆ ಒಬ್ಬರೇ ಅಲ್ಲ, ಹಲವಾರು ತಂಡಗಳ ಮುಖಾಂತರ ಇದನ್ನು ಮಿಷನ್ ಮೂಲಕ ಸ್ಪಷ್ಟವಾಗಿ ಗುರುತಿಸಲಾಯಿತು. ಒಲಂಪಸ್ ಮುನ್ಸ್ ತುಂಬ ದೊಡ್ಡದಾದ್ದರಿಂದ ಅದರ ಮೇಲೆ ನಿಂತರೆ ನಾವು ಪರ್ವತದ ಮೇಲೆ ಇದ್ದೇವೆ ಅನ್ನೋದನ್ನೇ ಗಮನಿಸೋದಿಲ್ಲ. ಅಂದರೆ ಅದರ ಮೇಲೆ ನಿಂತ್ಕೊಂಡ್ರೆ ನಾವು ಪರ್ವತದ ಮೇಲೆ ಇದ್ದೀವಿ ಅಂತ ಅನ್ಸಲ್ಲ. ನಾರ್ಮಲಾಗಿ ಹೆಂಗೆ ಫ್ಲ್ಯಾಟ್ ಆಗಿರುತ್ತೆ ಆ ರೀತಿ ಇರುತ್ತೆ. ಯಾಕಂದರೆ ಮೇಲೆ ಇದೆಲ್ಲ ಕಾಡೇರ 80 ಕಿಲೋಮೀಟ್ರ್ ಅಗಲ ಇದೆ, ಅದು ಅನ್ಸೋದೇ ಇಲ್ಲ ಪರ್ವತ ಅಂತಂದು. ನೆಕ್ಸ್ಟ್ ಇಲ್ಲಿದೆ ನೋಡಿ ಕಂಪ್ಯಾರಿಸನ್. ಇನ್ನು ಆಗಲಿ ಇಲ್ಲಿದೆ ನೋಡಿ ಒಲಂಪಸ್ ಮುನ್ಸ್ ಸ್ಟ್ರಕ್ಚರ್. ಇದು ಸಮ್ಮಿಟ್ ಕಳರ ಇದೆಲ್ಲ ಎಕ್ಸಾಂಪಲ್. ಇಲ್ಲಿ ರೌಂಡ್ ಆಗ್ತಿದೆ ನೋಡಿ, ಒಂದು ಸೆಕೆಂಡ್. ಇಲ್ಲಿ ರೌಂಡ್ ಆಗ್ತಿದೆ ನೋಡಿ, ಈ ರೌಂಡ್ ಇದೆಲ್ಲ ಇದೇ 80 ಕಿಲೋಮೀಟ್ರ್ ಅಗಲ ಇದೆ. ಸೊ ಇಲ್ಲಿ ನಿಂತ್ಕೊಂಡ್ರೆ ನೀವು ಅದು ಪರ್ವತ ಅಂತಲೂ ಅನಿಸೋದಿಲ್ಲ ನಿಮಗೆ. ಸೊ ಇಲ್ಲಿದೆ ಅಲ್ಲ ವ್ಯಾಸ, ಇಲ್ಲಿಂದ ಇಲ್ಲಿಗೆ ಅಂದರೆ ಇಲ್ಲಿಂದ ಇಲ್ಲಿಗೆ 600 ಕಿಲೋಮೀಟ್ರ್ ಇಲ್ಲಿದೆ ನೋಡಿ. ನಿಮ್ಮ ರೈಟ್ ಸೈಡಿಗೆ ಇಲ್ಲಿ ಮಾರ್ಕ್ ಆಗ್ತಿದೆಯಲ್ಲ, ಇದು ಫೋಟೋ ತೆಗೆದಿರೋದು. ಇಲ್ಲಿದೆಲ್ಲ ನಡುವೆ ಇದೆಯಲ್ಲ, ಇದು 80 ಕಿಲೋಮೀಟ್ರ್ ಇದೆ. ಸೊ ಇಲ್ಲಿಂದ ಇಲ್ಲಿಗೆ 600 ಕಿಲೋಮೀಟ್ರ್ ಇದೆ. ಓಕೆನಾ? ಈ ರೀತಿಯಾಗಿದೆ ನಮ್ಮ ಮೌಂಟ್ ಎವರೆಸ್ಟ್. ಇದು ಒಲಂಪಸ್ ಮುನ್ಸ್. ಇದು ನಮ್ಮ ಮೌಂಟ್ ಎವರೆಸ್ಟ್ ಎಷ್ಟು 8.8 ಕಿಲೋಮೀಟ್ರ್ ಎತ್ತರ ಇದೆ. ಸೊ ಇದು 22 ಕಿಲೋಮೀಟ್ರ್ ಅಂದರೆ 72,000 ಫೀಟ್ ಇದೆ. ಮೌಂಟ್ ಎವರೆಸ್ಟ್ 29,032 ಫೀಟ್ ಇದೆ. ಅದಕ್ಕಾಗಿ ಸೌರಮಂಡಲದಲ್ಲಿನ ಅತಿ ಎತ್ತರದ ಪರ್ವತ ಅಂತಂದರೆ ಮೌಂಟ್ ಎವರೆಸ್ಟ್ ಅಲ್ಲ, ಒಲಂಪಸ್ ಮುನ್ಸ್. ಓಕೆನಾ? ನೆಕ್ಸ್ಟ್ ಇದರಲ್ಲಿ ಭೂಮಿಯ ಮೇಲಿನ ಅತಿ ಎತ್ತರ ಪರ್ವತ ಅಂತಂದರೆ ಮೌಂಟ್ ಎವರೆಸ್ಟ್ ನಿಜ. ಅದರಲ್ಲಿ ಕೂಡ ಸ್ವಲ್ಪ ಟ್ವಿಸ್ಟ್ ಇದೆ. ಇದರಲ್ಲಿ ಒಂದು ಸ್ವಲ್ಪ ಕ್ವಶನ್ ಚೇಂಜ್ ಮಾಡ್ತಪ್ಪ ಅಂದರೆ ಮೌಂಟ್ ಎವರೆಸ್ಟ್ ಭೂಮಿಯ ಮೇಲಿನ ಎತ್ತರ ಪರ್ವತ ಆಗಲ್ಲ, ಬೇರೆ ಪರ್ವತ ಇದೆ, ಅದನ್ನು ನೋಡೋಣ. ಭೂಮಿಯ ಮೇಲಿನ ಎತ್ತರದ ಪರ್ವತ ಮೌಂಟ್ ಎವರೆಸ್ಟ್ 8,848.86 ಮೀಟರ್ ಇದೆ. ಭೂಮಿಯ ಮೇಲಿನ ಎತ್ತರದ ಪರ್ವತ ಮೌಂಟ್ ಎವರೆಸ್ಟ್. ಇದು ಎತ್ತರ 8,848.86 ಮೀಟರ್ ಇದೆ. ಇದು ನೇಪಾಳ ಮತ್ತು ಚೀನಾ ಗಡಿ ಇದೆ. ಪರ್ವತ ಶ್ರೇಣಿ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಇದು ಕಂಡುಬರುತ್ತೆ. ರೇಂಜ್ ಮಹಾಲಂಗೂರ್ ಹಿಮಾಲಯ. ಮೌಂಟ್ ಎವರೆಸ್ಟ್ ಇಂಗ್ಲೀಷ್ ಹೆಸರು. ಇದು ಮೌಂಟ್ ಎವರೆಸ್ಟ್ ಅಂತಂದು ಇಂಗ್ಲೀಷ್ ಹೆಸರು. ಸಾಗರ ಮಾತಾ ಅಂತಂದು ನೇಪಾಳದಲ್ಲಿ ಕರೀತಾರೆ. ಚೋಮ್ಲುಂಗ್ಮಾ ಅಂತಂದು ಟಿಬೆಟ್ನಲ್ಲಿ ಕರೀತಾರೆ. ನಮ್ಮ ಭಾರತದಲ್ಲಿ ಗೌರಿ ಶಂಕರ ಅಂತಲೂ ಕರೀತಾರೆ. ಓಕೆನಾ? ಗೌರಿ ಶಂಕರ ಪರ್ವತ ಅಂತಲೂ ಕರೀತಾರೆ. ಈ ಹೆಸರು ಎವರೆಸ್ಟ್ ಅನ್ನು ಬ್ರಿಟಿಷ್ ಸರ್ವೇಯರ್ ಜಾರ್ಜ್ ಎವರೆಸ್ಟ್ ಅವರ ಹೆಸರಿನಲ್ಲಿ ಇಡಲಾಗಿದೆ. ಇದನ್ನು 1953 ಮೇ 29ರಂದು ಪರ್ವತಾರೋಹಕರು ಎಡ್ಮಂಡ್ ಹಿಲರಿ ಮತ್ತು ತೇನ್ಸಿಂಗ್ ನೀಗ್ರಿ ಅಂತ ಬರ್ತಾರೆ ಅವರು. ಓಕೆನಾ? ಅವರು ಮೊದಲನೇ ಬಾರಿಗೆ ಏರಿದ್ರು ಇದನ್ನು. ಇಲ್ಲಿದೆ ನೋಡಿ, ನಾನು ಆಗಲೇ ಹೇಳಿದ್ನಲ್ಲ, ಅಳೆಯುವುದರ ಮುಖಾಂತರ ಅಂದರೆ ಬೇರೆ ರೀತಿಯಲ್ಲಿ ಅಳೆದ್ರೆ ನಮ್ಮ ಮೌಂಟ್ ಎವರೆಸ್ಟ್ ಅತಿ ಎತ್ತರದ ಪರ್ವತ ಆಗಲ್ಲ. ಯಾವ ರೀತಿ ಅಂತಂದರೆ ಮೌನಾಕಿಯ ಪರ್ವತ ಅಂತ ಇದೆ. ಇದು ಉತ್ತರ ಅಮೇರಿಕಾದಲ್ಲಿದೆ. ಸಮುದ್ರದ ತಳದಿಂದ ಅಳೆಯುವುದಾದರೆ ಎವರೆಸ್ಟ್ಗಿಂತ ದೊಡ್ಡದು. 10,200 ಮೀಟರ್ ಅಂದರೆ 10 ಕಿಲೋಮೀಟರ್ ಎತ್ತರ ಇದೆ ಇದು. ಬಟ್ ಅಳೆಯುವ ರೀತಿ ಚೇಂಜ್. ಅದನ್ನು ನೆಕ್ಸ್ಟ್ ಡೈಗ್ರಾಮ್ನಲ್ಲಿ ತೋರಿಸ್ತೀನಿ ಯಾವ ರೀತಿ ಅಳೆಯೋದು ಅಂತಂದು. ಇಲ್ಲಾಂದ್ರೆ ನೋಡ್ಕೊಂಬರೋಣ ಬನ್ನಿ. ಇಲ್ಲಿದೆ ನೋಡಿ, ಹಾಕಿದೆ ನೋಡಿ. ಮೌಂಟ್ ಎವರೆಸ್ಟ್ ನಮ್ಮ ಭೂಮಿ ಅಂದರೆ ಈಗ ಎಕ್ಸಾಂಪಲ್ ಇದು ನೀರು ಅಂತ ಇಟ್ಕೊಳ್ಳಿ. ಈ ನೀರಿನ ಮೇಲ್ಮಟ್ಟದಿಂದ ಅಳೆದ್ರೆ 8,848.86 ಮೀಟರ್ ನಮ್ಮ ಮೌಂಟ್ ಎವರೆಸ್ಟ್ ಇದೆ. ಒಂದು ವೇಳೆ ಏನಾದರೂ ನೀರಿನ ತಳ ಇದೆಯಲ್ಲ, ಅಲ್ಲಿಂದ ಅಳೆದ್ರೆ 6,000 ಮೀಟರ್ಸ್ ಬಿಲೋ, ಅಂದರೆ ಇದು ಹವಾಯಿ ದ್ವೀಪದಲ್ಲಿದೆ ಮೌನಾಕಿಯ ಪರ್ವತ. ಸೊ ಅಲ್ಲಿಂದ ಆ ನೀರಿನ ಕೆಳಗಿನಿಂದ ಅಳೆದ್ರೆ ಇದನ್ನು 10,200 ಮೀಟರ್ ಇದೆ. ಸೊ ನೀರಿನ ಕೆಳಗೇ 6,000 ಮೀಟರ್ ಎತ್ತರ ಇದೆ. ಆ ನೀರಿನ ಮೇಲೆ ನಮಗೆ ಕಾಣೋದು 4,205 ಮೀಟರ್ ಎತ್ತರ ಕಾಣುತ್ತೆ. ಅದಕ್ಕಾಗಿ ಅಳೆಯುವ ರೀತಿಯಲ್ಲಿ ಚೇಂಜ್ ಆದರೆ ಇದು ಎತ್ತರದ ಪರ್ವತನೂ ಚೇಂಜ್ ಆಗುತ್ತೆ. ಒಂದು ವೇಳೆ ನಿಮಗೆ ಕ್ವಶನ್ ಈ ರೀತಿ ಕೇಳಿದ್ರೆ, ಮೌನಾಕಿಯ ಸಮುದ್ರದ ತಳದಿಂದ ಅಳೆಯುವುದಾದರೆ, ಸಮುದ್ರದ ಮೇಲಿಂದಲ್ಲ, ಸಮುದ್ರದ ತಳದಿಂದ ಅಳೆಯುವುದಾದರೆ ಭೂಮಿಯ ಮೇಲಿನ ಎತ್ತರ ಪರ್ವತ ಯಾವುದಂದರೆ ಮೌನಾಕಿಯ ಪರ್ವತ. ಓಕೆನಾ? ಸ್ಥಳ ಇದು ಇರುವುದು ಹವಾಯಿ ದ್ವೀಪ, ಅಮೇರಿಕ ದೇಶದ ಒಂದು ರಾಜ್ಯ ದ್ವೀಪ ಹವಾಯಿ ದ್ವೀಪ, ಬಿಗ್ ಐಸ್ಲ್ಯಾಂಡ್. ಎತ್ತರ ಸಿ ಲೆವೆಲ್ ಮೇಲೆ 4,207 ಮೀಟರ್. ಎಕ್ಸಾಂಪಲ್ ನಮ್ಮ
ಈಗ ಅಳೆದಿದ್ದೀವಲ್ಲ ನಮ್ಮ ಹಲವಾರು ಪರ್ವತಗಳನ್ನು, ಆ ರೀತಿ ಅಳೆಯುವುದಾದರೆ ಇದು 4707 ಮೀಟರ್ ಎತ್ತರ ಇದೆ. ಆದರೆ ಸಮುದ್ರದ ತಳದಿಂದ ಅಳೆಯುವುದಾದರೆ 10,200 ಮೀಟರ್ ಎತ್ತರವಿದೆ. ಇದರಿಂದ ಇದು ಮೌಂಟ್ ಎವರೆಸ್ಟ್ಗಿಂತಲೂ ಒಟ್ಟು ಎತ್ತರದಲ್ಲಿ ದೊಡ್ಡದಾಗಿದೆ. ಭೂಮಿಯ ಮೇಲಿನ ಸೀ ಲೆವೆಲ್ ಪ್ರಕಾರ ಅತಿ ಎತ್ತರದ ಪರ್ವತ ಮೌಂಟ್ ಎವರೆಸ್ಟ್. ಎವರೆಸ್ಟ್ ಏರಿದ ಮೊದಲಿಗರು, ಮೌಂಟ್ ಎವರೆಸ್ಟ್ ಏರಿದ ಮೊದಲಿಗರು ಜುಂಕೋ ತಾಬೆ. ಇವರು ಪ್ರಪಂಚದ ಮೊದಲ ಮಹಿಳೆ. ಅಂದರೆ ಮೊದಲಿಗರಂತಂದರೆ ಆಗಲೇ ಹೇಳಿದ್ನಲ್ಲ, ಎಡ್ಮಂಡ್ ಹಿಲರಿ ಮತ್ತು ತೇನ್ಸಿಂಗ್ ಮೊದಲಿಗರಾಗಿರ್ತಾರೆ. ಬಟ್ ಮೊದಲ ಮಹಿಳೆ ಅಂತಂದರೆ ಇವರು ಜಪಾನ್ನವರು ಜುಂಕೋ ತಾಬೆ ಅಂತ ಇದ್ದಾರೆ. 1975ರಲ್ಲಿ ಪ್ರಪಂಚದ ಮೊದಲ ಮಹಿಳೆಯಾಗಿರ್ತಾರೆ. ನಮ್ಮ ಭಾರತದಲ್ಲಿ ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಏರಿದವರು ಯಾರಂತಂದರೆ, ಭಾರತದ ಮೊದಲ ಮೌಂಟ್ ಎವರೆಸ್ಟ್ ಏರಿದ ವ್ಯಕ್ತಿ ಯಾರಂದರೆ ಅವತಾರ್ ಸಿಂಗ್ ಚೀಮಾ. ಇವರು ಗಂಡು. ಮೌಂಟ್ ಎವರೆಸ್ಟ್ ಏರಿದ ಮೊದಲ ಮಹಿಳೆ ಅಂದರೆ ಭಾರತದ ಮೊದಲ ಮಹಿಳೆ ಅಂದರೆ ಬಚೇಂದ್ರಿ ಪಾಲ್ 1984ರಲ್ಲಿ ಏರ್ತಾರೆ. 13 ವರ್ಷದ ವಯಸ್ಸಿನ ಅಂದರೆ ಪ್ರಪಂಚದ ಅತಿ ಕಿರಿಯ ವ್ಯಕ್ತಿ ಅಂದರೆ ಜೋರ್ಡಾನ್ ರೊಮಾರಿಯೋ 2010ರಲ್ಲಿ ಏರ್ತಾರೆ. ಇವರು 13 ವರ್ಷದ ವಯಸ್ಸಿನ ವ್ಯಕ್ತಿ. ಮೊದಲ ಅಂಗವಿಕಲ ವ್ಯಕ್ತಿ ಏರಿದ್ದು ಯಾರಂತಂದರೆ ಇವರಿಗೆ ಕಣ್ಣು ಕಾಣೋದಿಲ್ಲ, ಎರಿಕ್ ವಹೆನ್ ಮೇಯರ್. ಇವರು 2001ರಲ್ಲಿ ಏರ್ತಾರೆ. ಮೊದಲ ಅಂಗವಿಕಲ ವ್ಯಕ್ತಿ ಇವರು. ಆಮ್ಲಜನಕ ಸಹಾಯವಿಲ್ಲದೆ ಏರಿದವರು ಯಾರೆಂದರೆ ರಿನೋಲ್ಡ್ ಮೆಸ್ನರ್ ಮತ್ತು ಪೀಟರ್ ಹೆಬ್ಲರ್ 1978ರಲ್ಲಿ ಏರುತ್ತಾರೆ. ಪ್ರಪಂಚದ ದಾಖಲೆ 2022ರ ಅಪ್ಡೇಟ್ ಪ್ರಕಾರ ಕಾಮಿ ರಿಟಾ ಶೆರ್ಪಾ ಇದಾರಲ್ಲ, ಇವರು ನೇಪಾಳದವರು. ಇವರು ಒಟ್ಟು 31 ಬಾರಿ 2025 ಮೇ ತನಕ ನೋಡಿದರೆ ಇವರು 31 ಬಾರಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಬಾರಿ ಮೌಂಟ್ ಎವರೆಸ್ಟ್ ಏರಿದ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ. 2025ರಲ್ಲಿ ಅವರು ತಮ್ಮದೇ ಆದ ದಾಖಲೆ ಮಾಡಿದ 31ನೇ ಬಾರಿ ಏರಿದ್ದಾರೆ. 2ನೇ ಸ್ಥಾನ ಪಸಾಂಗ್ ದವಾ ಶೆರ್ಪಾ, ಇವರು 29 ಬಾರಿ ಏರಿದ್ದಾರೆ. ನೆಕ್ಸ್ಟ್ ಲವ್ ರಾಜ್ ಸಿಂಗ್. ಇವರು ಯಾರಂತಂದರೆ ನಮ್ಮ ಭಾರತದವರು. ಲವ್ ರಾಜ್ ಸಿಂಗ್ ಇವರು ಭಾರತದವರು. ಇವರು ITBP ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ ಅಧಿಕಾರಿಯಾಗಿರ್ತಾರೆ. ಇವರು 7 ಬಾರಿ ಪರ್ವತನ ಏರಿದ್ದಾರೆ. ಭಾರತದಲ್ಲಿ ಅತಿ ಹೆಚ್ಚು ಬಾರಿ ಏರಿದ ದಾಖಲೆ ಇವ್ರದ್ದಾಗಿದೆ. ಮೌಂಟ್ ಎವರೆಸ್ಟ್ ಪ್ರಪಂಚದ ತುದಿ. ಪರ್ವತದ ಪ್ರಕಾರ ಇದು ಮಡಿಕೆ ಪರ್ವತ. 1953ರಲ್ಲಿ ಹೇಳಿದ್ನಲ್ಲ, ತೇನ್ಸಿಂಗ್ ನಾರ್ಗೆ ಮತ್ತು ಎಡ್ಮಂಡ್ ಹಿಲರಿ ಏರ್ತಾರೆ. 8,848 ಮೀಟರ್ ಎತ್ತರ ಇದೆ. ಇಲ್ಲಿ ಕೊಟ್ಟಿದ್ದಲ್ಲ ಎತ್ತರ 8,848 ಮೀಟರ್ ಅಂದರೆ ಭೂಮಿಯ ಮೇಲಿನ ಎತ್ತರ ಪರ್ವತ 10ಗೆ 10. ಇದನ್ನು ಎತ್ತಬೇಕಂದ್ರೆ ಕಠಿಣತೆ ಎಷ್ಟಿದೆ ಅಂದರೆ 10%ನಲ್ಲಿ 7% ಇದು ಕಠಿಣತೆ ಹೊಂದಿದೆ. ಅಷ್ಟು ಟಫ್ ಇದೆ. ಮತ್ತು ಹವಾಮಾನ ಬಹಳ ಅಂದರೆ ಸರಿಯಾಗಿಲ್ಲ ಅಂತ ಅರ್ಥ. 10ರಲ್ಲಿ 9 ಅಂತಂದರೆ ಅಷ್ಟು ಸರಿಯಾದ ಹವಾಮಾನ ಅಲ್ಲ ಅಂತ ಅರ್ಥ. ಓಕೆನಾ. ನೆಕ್ಸ್ಟ್ 7 ಖಂಡಗಳ ಅತ್ಯುನ್ನತ ಪರ್ವತಗಳನ್ನು ನೋಡೋಣ ಒಂದೊಂದಾಗಿ. ಏಷ್ಯಾ, ಇದರಲ್ಲಿ ಮೌಂಟ್ ಎವರೆಸ್ಟ್ ಅತ್ಯುನ್ನತ ಪರ್ವತ ಈಗ ನೋಡಿದ್ವಲ್ಲ 8,848.86 ಮೀಟರ್. ನೇಪಾಳ ಚೀನಾ ಗಡಿ ಮೊದಲಿಗೆ ಎಡ್ಮಂಡ್ ಹಿಲರಿ ಮತ್ತು ತೇನ್ಸಿಂಗ್. ನೆಕ್ಸ್ಟ್ ದಕ್ಷಿಣ ಸೌತ್ ಅಮೇರಿಕಾದ ಎತ್ತರ ಪರ್ವತ ಅಕಾಂಕಗುವಾ. ಇದು ಅರ್ಜೆಂಟೈನಾ ದೇಶದಲ್ಲಿ 6,961 ಮೀಟರ್. ಮೊದಲು ಏರಿದವರು ಮ್ಯಾಥಿಯಸ್ ಜುಬ್ರಿಗೆನ್. ಇಲ್ಲಿದೆ ನೋಡಿ ಅಕಾಂಕಗುವಾ. ಇದನ್ನು ಅಮೇರಿಕದ ಕಾವಲುಗಾರ ಅಂತಲೂ ಕರೀತಾರೆ. ಉತ್ತರ ಅಮೇರಿಕಾ, ಇದರ ಎತ್ತರ ಪರ್ವತ ಡೆನಾಲಿ ಅಥವಾ ಮೌಂಟ್ ಮೆಕೆನ್ಲಿ ಅಂತಲೂ ಕರೀತಾರೆ. ಬಟ್ ಇದನ್ನು ಮೌಂಟ್ ಮೆಕೆನ್ಲಿ ಅಂತ ಮೊದಲು ಕರಿತಾ ಇದ್ದರು. ಈಗ ಪ್ರೆಸೆಂಟ್ ಡೆನಾಲಿ ಅಂತ ಕರೀತಾರೆ. ಮೌಂಟ್ ಡೆನಾಲಿ ಅಂತ ಕರೀತಾರೆ. ಎತ್ತರ 6,190 ಮೀಟರ್. ಇದು ಅಲಾಸ್ಕಾ USA ಮೊದಲಿಗೆ ಏರಿದವರು ಹಡ್ಸನ್ ಸ್ಟಕ್ ಇವರು ಮತ್ತು ತಂಡ 1913ರಲ್ಲಿ ಏರ್ತಾರೆ. ನಿಮಗೆ ಏನಾದರೂ ಬೇಕಾದರೆ ಇಲ್ಲಿ ಪರ್ವತನ ಹಾಕಿದ್ದೀನಿ ಹಾಗೂ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಹಾಕಿದ್ದೀನಿ ನೋಡಿ. ನೆಕ್ಸ್ಟ್ ಆಫ್ರಿಕಾ. ಎತ್ತರ ಪರ್ವತ ಮೌಂಟ್ ಕಿಲಿಮಂಜಾರೋ 5,895 ಮೀಟರ್. ಇದು ಇರೋದು ತಾಂಜೇನಿಯಾದಲ್ಲಿ. ಮೊದಲು ಏರಿದವರು ಹ್ಯಾನ್ಸ್ ಮೇಯರ್ ಮತ್ತು ಲುಡ್ವಿಂಗ್. ಪರ್ವತದ ಪ್ರಕಾರ ಸ್ವತಂತ್ರವಾಗಿ ನಿಂತಿರುವ ವಿಶ್ವದ ಅತಿ ಎತ್ತರದ ಸೂಕ್ತ ಜ್ವಾಲಾಮುಖಿ ಪರ್ವತ ಆಗಿದೆ. ಇದು ಯಾವುದೇ ಪಕ್ಕದಲ್ಲಿ ಯಾವುದೇ ರೀತಿಯ ಪರ್ವತಗಳಿಲ್ಲ. ಇದಕ್ಕೆ ಸ್ವತಂತ್ರವಾಗಿ ಒಂದೇ ಪರ್ವತ ನಿಂತಿದೆ. ವೈಶಿಷ್ಟ್ಯ ಏನೆಂದರೆ ಸಮಭಾಜಕ ವೃತ್ತದಲ್ಲಿರುವ ಇದರ ಶಿಖರವು ಹಿಮದಿಂದ ಆವೃತವಾಗಿದೆ. ಇದು ಒಂದು
ಯಾವುದಿದು ಜ್ವಾಲಾಮುಖಿ ಪರ್ವತ. ಎಲ್ಲ ಪರ್ವತಗಳಲ್ಲಿ ಇದಿದೆ ನೋಡಿ. ಆಗಲೇ ಹೇಳಿದ್ನಲ್ಲ, ಎತ್ತರ 10%ನಲ್ಲಿ 6% ಎತ್ತರ ಇದೆ. ಮೌಂಟ್ ಎವರೆಸ್ಟಿಗೆ ಕಂಪೇರ್ ಮಾಡ್ಕೊತ ಬಂದರೆ ತಾಂತ್ರಿಕ ಕಠಿಣತೆ ಅಷ್ಟು ಕಠಿಣತೆ ಏನಿಲ್ಲ, ಈಸಿಯಾಗಿ ಏರ್ಬೋದು. 10ರಲ್ಲಿ 2 ಇದೆ. ಹವಾಮಾನ ಅಂದಾಪರಿ ಏನಿಲ್ಲ, ಅಂದರೆ ಮೇಲೆ ಹೋದಂತೆ ಬಹಳ ಕಠಿಣತೆ ಮತ್ತು ಕಷ್ಟ ಇದೆ ಅಂತ ಅರ್ಥ. ಕೆಳಗೆ ಇತ್ತಪ್ಪ ಅಂದರೆ ಅಷ್ಟು ಕಠಿಣತೆ ಅಲ್ಲ. ಓಕೆನಾ. ಮೌಂಟ್ ಎಲ್ಬ್ರಸ್ ಯುರೋಪಿಯನ್ ಹಿಮಾವೃತ ಕಾವಲು ಅಂತಲೂ ಕರೀತಾರೆ ಇದನ್ನು. ಇದು ಕಾಕಸಸ್ ಪರ್ವತ ಶ್ರೇಣಿಯಲ್ಲಿ ಇದೆ. ಇದು ಒಂದು ಸೂಕ್ತ ಜಲವಾಮುಖಿ. ಮೌಂಟ್ ಎಲ್ಬ್ರಸ್ 5642 ಮೀಟರ್. ಮೊದಲಿಗೆ ಏರಿದವರು ಫ್ಲೋರಿಯನ್ಸ್ ಕ್ರಾಫೋರ್ಡ್ ಗ್ರೋವ್. ಇನ್ನು ನೀವೇ ನೋಡ್ಕೊಂಬಂದ್ಬಿಡಿ. ನೆಕ್ಸ್ಟ್ ಅಂಟಾರ್ಟಿಕಾ ಖಂಡ. ಇದರಲ್ಲಿ ವಿನ್ಸನ್ ಮ್ಯಾಸಿಫ್ ಇದು ಅತಿ ಎತ್ತರದ ಪರ್ವತ. ಈಗ ಹೇಳ್ತಾ ಇದ್ದೀನಲ್ಲ, ಇವು ಪರ್ವತಗಳು, ಇದು ಆದಮೇಲೂ ಬಹಳ ಪರ್ವತಗಳು ಇದ್ದಾವೆ. ಅದ್ರ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ. ಜಸ್ಟ್ 7 ಖಂಡಗಳ ಅತಿ ಎತ್ತರದ ಪರ್ವತಗಳಷ್ಟೇ ಇವು. ಜಸ್ಟ್ ನಿಮಗೆ ಗೊತ್ತಿರಲಿ ಎಂಬ ಕಾರಣಕ್ಕೆ ಇದನ್ನ ಈ ರೀತಿ ಹಾಕಿದ್ದೀನಿ. ಇದನ್ನು ಮೊದಲಿಗೆ ಏರಿದವರು ಯಾರು ಅಂತಂದರೆ ನಿಕೋಲಸ್ ಕ್ಲಿಂಚ 1966ರಲ್ಲಿ ಏರ್ತಾರೆ ಇದನ್ನು. ನೆಕ್ಸ್ಟ್ 7 ಆಸ್ಟ್ರೇಲಿಯಾ ಅಥವಾ ಓಷಿಯಾನಿಯಾ ಅಂತ ಕರೀತಾರೆ ಇದನ್ನು. ಇದರ ಎತ್ತರ ಪರ್ವತ ಅಂತಂದರೆ ಪಂಚಕ್ ಜಯ. ನಿಮಗೆ ಅನಿಸ್ಬೋದು ನಾವು ಬೇರೆ ಯಾವುದೋ ಕೇಳಿದ್ವಲ್ಲ ಅಂತಂದರೆ, ಯಾವುದಲ್ಲ, ಇಲ್ಲಿದೆ ನೋಡಿ, ಮೌಂಟ್ ಕೋಸಿಯಸ್ಕೋ. ಇದು ಆಸ್ಟ್ರೇಲಿಯಾದ ಅತಿ ಎತ್ತರ ಪರ್ವತ ಅಂತಂದು ನೀವು ಕೇಳಿರ್ತಾರೆ. ಬಟ್ ಈಗ ಪಂಚಕ್ ಜಯ ಅಂತ ತಂದು ಇದು ಆಸ್ಟ್ರೇಲಿಯಾದ ಅಥವಾ ಓಷಿಯಾನಿಯಾದ ಅತಿ ಎತ್ತರದ ಪರ್ವತ ಅಂತಂದು ಕರೀತಾರೆ. ಬಟ್ ಇಲ್ಲಿ ಒಂದು ಕನ್ಫ್ಯೂಷನ್ ಇದೆ, ನಿಮಗೆ ಹೇಳ್ಬಿಡ್ತೀನಿ. ಎತ್ತರ 4884 ಮೀಟ್ರ್ ಇದೆ. ಇದು ಮೌಂಟ್ ಕೋಸಿಯಸ್ಕೋ 2228 ಮೀಟ್ರ್ ಎತ್ತರ ಇದೆ. ಬಟ್ ಆಸ್ಟ್ರೇಲಿಯಾ ಇದೆಲ್ಲ, ಅಲ್ಲಿ ಇಂಡೋನೇಷ್ಯಾ, ಅಂದರೆ ಇಂಡೋನೇಷ್ಯಾದಲ್ಲಿ ಈ ಪರ್ವತ ಇದೆ. ಯಾವುದು? ಪಂಚಕ್ ಜಯ ಪರ್ವತ ಇಂಡೋನೇಷ್ಯಾದಲ್ಲಿದೆ. ನಿಮಗೆ ಅನಿಸ್ಬೋದು ಇಂಡೋನೇಷ್ಯಾ ಏಷ್ಯಾ ಖಂಡಕ್ಕೆ ಸೇರುತ್ತಲ್ಲ ಸರ್, ಆಸ್ಟ್ರೇಲಿಯಾದ ಅತಿ ಎತ್ತರ ಪರ್ವತ ಹೆಂಗಾಗುತ್ತೆ ಅಂತಂದು ನೀವು ಕೇಳಬಹುದು. ಬಟ್ ಇಂಡೋನೇಷ್ಯಾ 2 ಖಂಡಗಳಲ್ಲಿ ಡಿವೈಡ್ ಆಗಿದೆ. ಅಂದರೆ ಓಷಿಯಾನಿಯಾ, ಅಂದರೆ ಆಸ್ಟ್ರೇಲಿಯಾ ಅಂತಂದೂ ಕರೀತಾರೆ, ಓಷಿಯಾನಿಯಾ ಖಂಡ ಅಂತಲೂ ಕರೀತಾರೆ. ಈ ಓಷಿಯಾನಿಯಾ ಖಂಡ ಮತ್ತು ಏಷ್ಯಾ ಖಂಡದಲ್ಲಿ 2 ಡಿವೈಡ್ ಆಗಿದೆ. ಬಟ್ ಈ ಪಂಚಕ್ ಜಯ ಪರ್ವತ ಎಲ್ಲಿದೆ ಅಂತಂದರೆ ಓಷಿಯಾನಿಯಾ ಖಂಡ ಇದೆಯಲ್ಲ ಆ ಕಡೆ ಇದೆ. ಸೊ ಅದಕ್ಕೆ ಸೇರಿದೆ ಇದು. ಆ ಕಾರಣಕ್ಕಾಗಿ ಇದನ್ನು ಆಸ್ಟ್ರೇಲಿಯಾ ಖಂಡದ ಎತ್ತರ ಪರ್ವತ ಅಂತ ಕರೀತಾರೆ. ಒಂದು ವೇಳೆ ಇದೇನಾದರೂ ಪಂಚಕ್ ಜಯ ಪರ್ವತ ಕೊಟ್ಟಿಲ್ಲ ಅಂತಂದರೆ ಮೌಂಟ್ ಕೋಸಿಯಸ್ಕೋನೇ ಆಸ್ಟ್ರೇಲಿಯಾದ ಅತಿ ಎತ್ತರ ಪರ್ವತ. ಇದನ್ನು ಮೊದಲ ಬಾರಿಗೆ ಏರಿದವರಂದರೆ ಹೆನ್ರಿಚ್ ಹ್ಯಾರಿಯರ್ ಮತ್ತು ತಂಡ. ಇಲ್ಲಿ ಕೊಟ್ಟಿದ್ದು ನೋಡಿ, ಕೆಲವರು ಆಸ್ಟ್ರೇಲಿಯಾ ಖಂಡಕ್ಕೆ ಎತ್ತರದ ಪರ್ವತ ಅಂತಲೂ ಕರೀತಾರೆ. ಯಾವುದನ್ನು? ಮೌಂಟ್ ಕೋಸಿಯಸ್ಕೋ. ಇಲ್ಲಿದೆ ನೋಡಿ ಮೇನ್ ಇನ್ಫಾರ್ಮೇಷನ್. ಸ್ಥಳ ಇಂಡೋನೇಷ್ಯಾ ನ್ಯೂಗಿನಿಯಾ ದ್ವೀಪದಲ್ಲಿ ಇದೆ. ಓಕೆನಾ. ದಟ್ಟವಾದ ಉಷ್ಣವಲಯದ ಕಾಡುಗಳನ್ನು ದಾಟಿ ಕಡಿದಾದ ಸುಣ್ಣದ ಕಲ್ಲುಗಳನ್ನು ಏರಬೇಕಾದ ಏಕೈಕ ಶಿಖರ ಇದು. ಭೂಮಿಯ 7 ಖಂಡಗಳ ಭೌಗೋಳಿಕ ಕಿರೀಟಗಳು ಒಂದೊಂದಾಗಿ ನೋಡೋಣ. ಉತ್ತರ ಅಮೇರಿಕಾದ ಅತಿ ಎತ್ತರದ ಪರ್ವತ ಇಲ್ಲಿದೆ ನೋಡಿ, ಹೇಳಿದ್ನಲ್ಲ ಡೆನಾಲಿ. ಇದು ಅಕಾಂಕಗುವಾ. ಆಫ್ರಿಕಾದ ಅತಿ ಎತ್ತರದ ಪರ್ವತ ಕಿಲಿಮಂಜಾರೋ. ಯುರೋಪ್ನ ಅತಿ ಎತ್ತರದ ಪರ್ವತ ಮೌಂಟ್ ಎಲ್ಬ್ರಸ್. ಏಷ್ಯಾದ ಅತಿ ಎತ್ತರದ ಪರ್ವತ ಮೌಂಟ್ ಎವರೆಸ್ಟ್. ಹೇಳಿದ್ನಲ್ಲ ನಿಮಗೆ ಆಗಲೇ, ಓಷಿಯಾನಿಯಾ ಅಂದರೆ ಪಂಚಕ್ ಜಯ ಪರ್ವತ ಇಲ್ಲಿದೆ. ಇಂಡೋನೇಷ್ಯಾ ಇಲ್ಲಿದೆ. ಓಕೆನಾ. ಇಂಡೋನೇಷ್ಯಾ ಇಲ್ಲಿಂದ ಇಲ್ಲಿವರೆಗೂ ಹರಡಿದೆ. ಸೊ ಆ ಕಾರಣಕ್ಕಾಗಿ ಇದು ಆಸ್ಟ್ರೇಲಿಯಾ ಖಂಡಕ್ಕೆ ಬರುತ್ತೆ, ಇಲ್ಲಿಂದ ಏಷ್ಯಾ ಖಂಡಕ್ಕೆ ಬರುತ್ತೆ ಇಂಡೋನೇಷ್ಯಾ. ಸೊ 2 ಭಾಗ ಆಗಿರೋದ್ರಿಂದ ಪಂಚಕ್ ಜಯ ಪರ್ವತ ಇಲ್ಲಿದೆ. ಸೊ ಓಷಿಯಾನಿಯಾ ಖಂಡಕ್ಕೆ ಇದು ಸೇರಿದೆ. ನೆಕ್ಸ್ಟ್ 7 ಶಿಖರಗಳ ಹೋಲಿಕಾ ನಕ್ಷೆ. ಇಷ್ಟೊತ್ತು ನೋಡಿದ್ವಲ್ಲ ಅದೇ ಇದು. ಒಂದೊಂದು ಏನಿಲ್ಲ, ಈ ಮೌಂಟ್ ಎವರೆಸ್ಟ್ ಮಡಿಕೆ ಪರ್ವತ ಆಗಿದೆ, ಅಕಾಂಕಗುವಾ ಶಿಲಾ ಪರ್ವತ ಆಗಿದೆ, ಡೆನಾಲಿ ಇದೆಲ್ಲ ಇದು ಉತ್ತರ ಅಮೇರಿಕಾದಲ್ಲಿದೆ. ಇದು ಗ್ರಾನೈಟ್ ಪ್ಲುಟಾನ್ ಪರ್ವತ ಆಗಿದೆ. ಇದು ಕಿಲಿಮಂಜಾರೋ ಜ್ವಾಲಾಮುಖಿ ಪರ್ವತ ಮತ್ತು ಎಲ್ಬ್ರಸ್ ಕೂಡ ಮೌಂಟ್ ಎಲ್ಬ್ರಸ್ ಯುರೋಪ್ನಲ್ಲಿರೋದು ಜ್ವಾಲಾಮುಖಿ ಪರ್ವತ. ವಿನ್ಸನ್ ಮ್ಯಾಸಿಫ್ ಇದು ಅಂಟಾರ್ಟಿಕಾ ಖಂಡದಲ್ಲಿದೆ. ಇದು ಮಡಿಕೆ ಅಥವಾ ಹಿಮನದಿ ಪರ್ವತ ಅಂತ ಕರೀತಾರೆ. ಪಂಚಕ್ ಜಯ ಸುಣ್ಣದ ಕಲ್ಲಿನ ಪರ್ವತ. ಡೆತ್ ಝೋನ್ ಆಗಲೇ ಹೇಳಿದ್ನಲ್ಲ, ಎತ್ತರಕ್ಕೆ ಹೋದಂತೆ
ಇನ್ನು ಎತ್ತರಕ್ಕೆ ಹೋದಂತೆ ಬಹಳ ತೊಂದರೆ ಆಗುತ್ತೆ ಏರೋದಕ್ಕೆ. ಯಾಕಂತಂದರೆ ಹೇಳ್ಬಿಡ್ತೀನಿ ನೋಡಿ, ಡೆತ್ ಝೋನ್ ಮತ್ತು ಮಾನವ ಶರೀರ ಕ್ರಿಯೆ ಹೇಗೆ ಅಂದರೆ 8,000 ಮೀಟರ್ ಮೇಲ್ಪಟ್ಟು ಕೇವಲ 33% ಆಮ್ಲಜನಕ ಲಭ್ಯತೆ ಆಗುತ್ತೆ. ಅದಕ್ಕಾಗಿ ಇದನ್ನು ಡೆತ್ ಝೋನ್ ಅಂತ ಕರೀತಾರೆ. 8,000 ಮೀಟ್ರ್ ಮೇಲೆ ಹೋಗ್ತೀವಲ್ಲ, ಅದಕ್ಕಾಗಿ ಮೌಂಟ್ ಎವರೆಸ್ಟ್ನು ಕೂಡ ಡೆತ್ ಝೋನ್ ಅಂತ ಕರೀತಾರೆ. ಸಮುದ್ರ ಮಟ್ಟದಿಂದ ಕೆಳಗೆ ಹೋದಂತೆ, ಸಮುದ್ರ ಮಟ್ಟಕ್ಕೆ ಹೋದಂತೆ 100% ಆಮ್ಲಜನಕ ಸಿಗುತ್ತೆ. ನೆಕ್ಸ್ಟ್, ಉತ್ತರ ಅಮೇರಿಕಾದ ಪ್ರಮುಖ ಪರ್ವತಗಳು ಮತ್ತು ಪರ್ವತ ಶ್ರೇಣಿಗಳ ಬಗ್ಗೆ ನೋಡೋಣ. ಮೇನಾಗಿ 3 ಪರ್ವತ ಶ್ರೇಣಿಗಳನ್ನು ನೋಡೋಣ. ಒಂದು ರಾಕಿ ಪರ್ವತ ಶ್ರೇಣಿ, ಇನ್ನೊಂದು ಸಿಯೆರಾ ನಿವಾಡ ಪರ್ವತ ಶ್ರೇಣಿ, ಅಪಲೇಶಿಯನ್ ಪರ್ವತ ಶ್ರೇಣಿ. ಉತ್ತರ ಅಮೇರಿಕಾದ ಪಶ್ಚಿಮಕ್ಕೆ ಇರುವುದು ರಾಕಿ ಪರ್ವತ ಶ್ರೇಣಿ. ಇದು ಜಲವಿಭಾಜಕ ರೇಖೆ ಅಂತಲೂ ಕರೀತಾರೆ. ಸೊ ಭೂಮಿ ಮತ್ತು ಜಲವಿಭಾಜಕ ರೇಖೆಯಾಗಿ ಇದು ಕಾಣುತ್ತೆ. ಇದು ಕೆನಡಾ ಉತ್ತರದ ಅಲಾಸ್ಕಾದಿಂದ ಮೆಕ್ಸಿಕೋ ಕೊಲ್ಲಿಯವರೆಗೆ ಇದು ಹರಡಿದೆ. ಸಿಯೆರಾ ನಿವಾಡ ಎಲ್ಲಿದೆ ಅಂತಂದರೆ ಕೆನಡಾದ ದಕ್ಷಿಣ ತುದಿಯಿಂದ ಉತ್ತರ ಅಮೇರಿಕಾದವರೆಗೆ ಇದು ಉತ್ತರ USA ವರೆಗೆ ಇದು ಹರಡಿದೆ. ಅಪಲೇಶಿಯನ್ ಪರ್ವತ ಉತ್ತರ ಅಮೇರಿಕಾ ಖಂಡದ ಪೂರ್ವ ಭಾಗದಲ್ಲಿ ಇದು ಕಾಣ್ತೀವಿ ನಾವು. ಇವು 3 ಗೋಡೆಗಳಾಗಿ ನಮಗೆ ಉತ್ತರ ಅಮೇರಿಕಾ ಖಂಡಕ್ಕೆ ಸಪೋರ್ಟ್ ಮಾಡಿವೆ. ಸಿಯೆರಾ ನಿವಾಡ ಪರ್ವತ ಶ್ರೇಣಿ ಇದು ಕಡಿದಾದ ಗ್ರಾನೈಟ್ ಗೋಡೆ. ಇದು USA ಅಂದರೆ ಕ್ಯಾಲಿಫೋರ್ನಿಯಾ ಮತ್ತು ನೆವಾಡಾ USA ದೇಶದಲ್ಲಿ ಇದೆ. ಇದರಲ್ಲಿ ಕ್ಯಾಲಿಫೋರ್ನಿಯಾ ಮತ್ತು ನೆವಾಡಾ ದೇಶದಲ್ಲಿ ಇದು ಕಾಣ್ತೀವಿ. ಉತ್ತರದಲ್ಲಿ ಹರಡುವಿಕೆ ಎಲ್ಲಿ ಅಂತಂದರೆ ಉತ್ತರ ಕ್ಯಾಲಿಫೋರ್ನಿಯಾದಿಂದ ದಕ್ಷಿಣದವರೆಗೆ ಇದು ಹರಡಿದೆ. ಉದ್ದ ಸರಿಸುಮಾರು 640 ಕಿಲೋಮೀಟರ್ ಉದ್ದ ಇದೆ. ಉನ್ನತ ಶಿಖರ ಅಂದರೆ ಮೌಂಟ್ ವಿಟ್ನಿ, ಇದು ಮುಖ್ಯವಾದದ್ದು. ಮೌಂಟ್ ವಿಟ್ನಿ ಪರ್ವತ ಏನಿದೆ ಅತಿ ಎತ್ತರದ ಪರ್ವತ ಆಗಿದೆ. ಇದು 4,421 ಮೀಟರ್ ಎತ್ತರ ಇದೆ. ಸಿಯೆರಾ ನಿವಾಡ ಇದೆಲ್ಲ ಭೂಗರ್ಭ ರಚನೆ ಹೇಗಿದೆ ಅಂತಂದರೆ ಇದು ಖಂಡಾಂತರ ಪರ್ವತ ಅಂತ ಕರಿತೀವಿ. ಇದು ಖಂಡ ಪರ್ವತ ರಚನೆ ಅಂತ ಹೇಳಿದ್ನಲ್ಲ, ಖಂಡಾಂತರ ಪರ್ವತ. ಇದರಲ್ಲಿ ಚಿನ್ನ, ಗ್ರಾನೈಟ್ ಮತ್ತು ಬೆಳ್ಳಿ ಇತರೆ ಖನಿಜಗಳು ಸಿಗ್ತವೆ. ನೆಕ್ಸ್ಟ್, ರಾಕಿ ಪರ್ವತ ಶ್ರೇಣಿ. ಇದು ಉತ್ತರ ಅಮೇರಿಕಾದ ಬೆನ್ನೆಲುಬು ಅಂತಂದು ಕರೀತಾರೆ. ಇದನ್ನು ಅತಿ ಉದ್ದವಾದ ಪರ್ವತ ಶ್ರೇಣಿಯನ್ನು ಹೌದು. ಅಂದರೆ ಉತ್ತರ ಅಮೇರಿಕಾದಲ್ಲಿ ಅತಿ ಉದ್ದವಾದ ಪರ್ವತ ಶ್ರೇಣಿ ಅಂತಂದರೆ ರಾಕಿ ಪರ್ವತ ಶ್ರೇಣಿ. ಓಕೆನಾ. ಇದು ದೇಶ ಕೆನಡಾ ಮತ್ತು USAದಲ್ಲಿ ಹರಡಿದೆ. ಹರಡುವಿಕೆ ಬ್ರಿಟಿಷ್ ಕೊಲಂಬಿಯಾದಿಂದ ಮೆಕ್ಸಿಕೋವರೆಗೆ ಹರಡಿದೆ. ಸುಮಾರು 4,800 ಮೀಟರ್ ಎತ್ತರ ಇದೆ. ಇದು ಮೌಂಟ್ ಎಲ್ಬ್ರಸ್ ಅತಿ ಎತ್ತರದ ಶಿಖರ ಆಗಿರುತ್ತೆ. 4,401 ಮೀಟರ್ ಎತ್ತರ ಇದೆ. ಇಲ್ಲಿ ಸಿಗುವ ಖನಿಜಗಳು ಯಾವಂತ ನೋಡೋಣ. ಇದು ಮಡಿಕೆಗಳ ರಚನೆ ಮತ್ತು ಖನಿಜ ಭಂಡಾರ ಅಂತ ಕರೀತಾರೆ. ಇದನ್ನು ಮಡಿಕೆ ಪರ್ವತ ಅಂತ ಕರೀತಾರೆ. ನವಮಡಿಕೆ ಪರ್ವತ ಇವು. ಇಲ್ಲಿ ತಾಮ್ರ, ಚಿನ್ನ, ಸೀಸ ಮತ್ತು ಸತು, ಬೆಳ್ಳಿ ಈ ಥರ ಸಿಗ್ತವೆ. ನೆಕ್ಸ್ಟ್, ಅಪಲೇಶಿಯನ್ ಪರ್ವತ. ಇದು ಉತ್ತರ ಅಮೇರಿಕಾದ ಪೂರ್ವಕ್ಕೆ ಇದೆ. ಅಪಲೇಶಿಯನ್ ಪರ್ವತ ಶ್ರೇಣಿ ಪ್ರಾಚೀನ ಮತ್ತು ಸವೆದ ಭೂಮಿ. ಇದು ದೇಶ ಕೆನಡಾ ಮತ್ತು USA. ಹರಡುವಿಕೆ ನ್ಯೂ ಫೌಂಡ್ಲ್ಯಾಂಡ್ನಿಂದ ಅಲಬಾಮಾವರೆಗೆ ಹರಡಿದೆ. ಸುಮಾರು 2,400 ಕಿಲೋಮೀಟರ್ ಉದ್ದ ಇದೆ. ಈಗ ಅತ್ಯುನ್ನತ ಶಿಖರ ಮೌಂಟ್ ಮಿಚೆಲ್. ಎತ್ತರ 2,037 ಮೀಟರ್ ಎತ್ತರ ಇದೆ. ಇದು ಅಪಲೇಶಿಯನ್ ಭೂವೈಜ್ಞಾನಿಕ ಇತಿಹಾಸ ಮತ್ತು ಕೈಗಾರಿಕೆಯಿಂದಾನೆ ಅಂದರೆ ಕಲ್ಲಿದ್ದಲು ಮತ್ತು ಕಬ್ಬಿಣದ ಅದಿರುಗಳು ಅತಿ ಹೆಚ್ಚಾಗಿ ಸಿಗ್ತವೆ ಇಲ್ಲಿ. ನೆಕ್ಸ್ಟ್ ನೋಡೋಣ. ಇದು ಪ್ರಾಚೀನ ಮಡಿಕೆ ಪರ್ವತ. ನವೀನ ಮಡಿಕೆ ಪರ್ವತ ಅಂದರೆ ರಾಕಿ ಪರ್ವತ. ಇದು ಪ್ರಾಚೀನ ಮಡಿಕೆ ಪರ್ವತ ಅಂದರೆ ಅಪಲೇಶಿಯನ್ ಪರ್ವತ. ಓಕೆನಾ. ಖಂಡಾಂತರ ಪರ್ವತ ಶ್ರೇಣಿ ಅಂತಂದರೆ ಸಿಯೆರಾ ನಿವಾಡ ಪರ್ವತ. ಉತ್ತರ ಅಮೇರಿಕಾದ ಪ್ರಮುಖ ಪರ್ವತಗಳನ್ನು ನೋಡೋಣ. ಮೌಂಟ್ ಡೆನಾಲಿ ಅಥವಾ ಮೆಕೆನ್ಲಿ ದೇಶ USA ಅಲಾಸ್ಕಾದಲ್ಲಿದೆ. ಮೌಂಟ್ ಲೋಗನ್ ಇದು ಕೆನಡಾ ಪರ್ವತ ಶ್ರೇಣಿ, ಕೆನಡಾದ ಅತಿ ಎತ್ತರದ ಪರ್ವತ. ಮೌಂಟ್ ಸೇಂಟ್ ಎಲಿಸ್ ಪರ್ವತ USA ಮತ್ತು ಕೆನಡಾ ಗಡಿಯಲ್ಲಿ ಇದೆ. ಸಂಪೂರ್ಣ ಮಾಹಿತಿ ಪಟ್ಟಿ ಅಂದರೆ ಉತ್ತರ ಅಮೇರಿಕಾದಲ್ಲಿರುವ ಪರ್ವತ ಶ್ರೇಣಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಒಂದೊಂದಾಗಿ ನೋಡ್ಕೊಂಬಿಡಿ. ದೇಶ ಸಿಯೆರಾ ಪರ್ವತ ಇರೋದು USA, ರಾಕಿ ಪರ್ವತ ಕೆನಡಾ ಮತ್ತು USA, ಅಪಲೇಶಿಯನ್ ಪರ್ವತ ಕೆನಡಾ ಮತ್ತು USAದಲ್ಲಿ. ಹರಡುವಿಕೆ ಕ್ಯಾಲಿಫೋರ್ನಿಯಾ, ನೆವಾಡಾ, ಕೆನಡಾ, ನ್ಯೂ ಮೆಕ್ಸಿಕೋ, ನ್ಯೂ ಫೌಂಡ್ಲ್ಯಾಂಡ್ ಮತ್ತು ಅಲಬಾಮಾ. ಒಟ್ಟು ಉದ್ದ 640 ಕಿಲೋಮೀಟರ್, 4,800 ಕಿಲೋಮೀಟರ್, 2,400 ಕಿಲೋಮೀಟ್ರ್.
ಈಗ ಹೇಳಿದ್ವಲ್ಲ ಅವನ್ನೇ ಒಂದು ಸತಿ ನೋಡ್ಕೊಂಬಿಡಿ. ನೆಕ್ಸ್ಟ್ ಹೋಗೋಣ. ದಕ್ಷಿಣ ಅಮೇರಿಕಾದ ಪರ್ವತಗಳು ಮತ್ತು ಪರ್ವತ ಶ್ರೇಣಿಗಳು. ದಕ್ಷಿಣ ಅಮೇರಿಕಾ ಪ್ರಮುಖವಾದ ಪರ್ವತ ಶ್ರೇಣಿ ಆ್ಯಂಡೀಸ್ ಪರ್ವತ ಶ್ರೇಣಿ. ಇದು ಜಗತ್ತಿನ ಅತಿ ಉದ್ದದ ಪರ್ವತ ಶ್ರೇಣಿ, ಅಂದರೆ ಭೂಮಿಯ ಮೇಲಿರುವ ಅತಿ ಉದ್ದದ ಪರ್ವತ ಶ್ರೇಣಿಯಾಗಿದೆ. ಇದು ಹರಡಿರೋದು ಇಲ್ಲಿದೆ ನೋಡಿ, ನಿಮ್ಮ ಲೆಫ್ಟ್ ಸೈಡ್ ಮ್ಯಾಪ್ ಇದೆಯಲ್ಲ, ಇಲ್ಲಿಂದ ಇಷ್ಟೆಲ್ಲ ಹರಡಿದೆ. ಓಕೆನಾ. ಇದು ಯಾವ್ಯಾವ ದೇಶದಲ್ಲಿ ಹರಡಿದೆ ಅಂತ ನೋಡೋಣ. ಇದು ವೆನಿಜುವೆಲಾ, ಕೊಲಂಬಿಯಾ, ಈಕ್ವೆಡಾರ್, ಪೇರು ಮತ್ತು ಬೋಲ್ವಿಯಾ, ಚಿಲಿ ಮತ್ತು ಅರ್ಜೆಂಟೈನಾ ದೇಶಗಳಲ್ಲಿ ಹರಡಿದೆ. ಇದು ದಕ್ಷಿಣ ಅಮೇರಿಕಾದ ಪಶ್ಚಿಮ ಭಾಗಕ್ಕೆ ಇದೆ. ಉದ್ದ 7,000 ಕಿಲೋಮೀಟರ್, ಸರಾಸರಿ ಎತ್ತರ 4,000 ಮೀಟರ್ ಇದೆ. ಖನಿಜಗಳು ತಾಮ್ರ, ಕಾಪರ್ ಅತಿ ಹೆಚ್ಚಿದೆ ಇಲ್ಲಿ. ಬೆಳ್ಳಿ, ತವರ, ಲಿಥಿಯಂ. ಅತಿ ಎತ್ತರದ ಶಿಖರ ಅಕಾಂಕಗುವಾ. ಇದು 6,960 ಮೀಟರ್ ಎತ್ತರ ಇದೆ. ನೆಕ್ಸ್ಟ್ ಅಕಾಂಕಗುವಾ ಪರ್ವತ. ಇದು ಯಾವ ದೇಶದಲ್ಲಿದೆ ಅಂತಂದರೆ ಅರ್ಜೆಂಟೈನಾ ದೇಶದಲ್ಲಿದೆ. ಇದನ್ನು ಮಡಿಸಿದ ಪರ್ವತಗಳು, ಫೋಲ್ಡ್ ಮೌಂಟೇನ್ಸ್ ಅಂತ ಕರೀತಾರೆ. ದಕ್ಷಿಣ ಅಮೇರಿಕಾದ ಅತಿ ಎತ್ತರದ ಪರ್ವತ. ಏಷ್ಯಾ ಹೊರತುಪಡಿಸಿ ವಿಶ್ವದಲ್ಲೇ ಅತಿ ಎತ್ತರದ ಪರ್ವತ ಅಂದರೆ ಇದೆ ಅಕಾಂಕಗುವಾ ಪರ್ವತ. ಏಷ್ಯಾ ಖಂಡದಲ್ಲಿ ಅಂತಂದರೆ ಭಾಳ ಇದ್ದಾವೆ. ಅದರಲ್ಲಿ ನಮ್ಮ ಹಿಮಾಲಯ ಪರ್ವತ ಫಸ್ಟು, ಸೆಕೆಂಡು K2 ಪರ್ವತ, ಥರ್ಡು ನಮ್ಮ ಕಾಂಚನಜಂಗ ಪರ್ವತ, ಸೆಕೆಂಡು ವೋಜಸ್ ಡೆಲ್ ಸಲಾಡೋ. ದೇಶ ಚಿಲಿ ಮತ್ತು ಅರ್ಜೆಂಟೈನಾ ಗಡಿಯಲ್ಲಿದೆ. ಇದು ವಾಲ್ಕನೋ ಅಂದರೆ ಜ್ವಾಲಾಮುಖಿ ಪರ್ವತ ಆಗಿದೆ. ಇದು ವಿಶ್ವದ ಅತಿ ಎತ್ತರದ ಸಕ್ರಿಯ ಜ್ವಾಲಾಮುಖಿ ಅಂತ ಕರೀತಾರೆ. ಇದು ಕ್ವಶನ್ ಕೂಡ ಆಗಿದೆ ಆಲ್ರೆಡಿ. ವಿಶ್ವದ ಅತಿ ಎತ್ತರದ ಸಕ್ರಿಯ ಜ್ವಾಲಾಮುಖಿ ಪರ್ವತ ಯಾವುದು ಅಂತ ಕೇಳಿದರೆ ವೋಜಸ್ ಡೆಲ್ ಸಲಾಡೋ, ಅಥವಾ ಅತಿ ಎತ್ತರ ಜ್ವಾಲಾಮುಖಿ ಪರ್ವತ ಅಂತಂದ್ರೆ ವೋಜಸ್ ಡೆಲ್ ಸಲಾಡೋ. ಥರ್ಡು ಮೌಂಟ್ ಕೋಟೋಪಾಕ್ಷಿ. ಇದು ಈಕ್ವೆಡಾರ್ ದೇಶದಲ್ಲಿದೆ. ಇದು ಕೂಡ ಕ್ವಶನ್ ಆಗಿದೆ. ವಿಶ್ವದ ಅತಿ ಎತ್ತರದ ಸಕ್ರಿಯ ಜ್ವಾಲಾಮುಖಿಗಳಲ್ಲಿ ಇದು ಕೂಡ ಒಂದು. ದಕ್ಷಿಣ ಅಮೇರಿಕಾದಲ್ಲಿರುವ ಪ್ರಮುಖ ಪರ್ವತಗಳು ಅಕಾಂಕಗುವಾ, ವೋಜಸ್ ಡೆಲ್ ಸಲಾಡೋ, ಮೌಂಟ್ ಪೀಸಸ್ ಅಂದರೆ ಮೇನ್ ಪರ್ವತಗಳಲ್ಲಿ ಹೇಳ್ಬಿಡ್ತೀನಿ ನೋಡಿ. ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಕೆಲವೊಂದು ಪರ್ವತಗಳು ಇಲ್ಲಿದೆ. ಕೋಟೋಪಾಕ್ಷಿ ಇವು ಅಂದರೆ ಇವು ಮೂರು ಅತಿ ಇಂಪಾರ್ಟೆಂಟ್. ನೆಕ್ಸ್ಟು ಆಫ್ರಿಕಾ ಖಂಡದ ಪರ್ವತಗಳು ಮತ್ತು ಪರ್ವತ ಶ್ರೇಣಿಗಳು. ಆಫ್ರಿಕಾ ಖಂಡದಲ್ಲಿ ಅಟ್ಲಾಸ್ ಪರ್ವತ ಶ್ರೇಣಿ ಇದು ಅತ್ಯಂತ ಮುಖ್ಯವಾದ ಪರ್ವತ ಶ್ರೇಣಿ. ಈಗಾಗಲೇ ಕ್ವಶನ್ ಆಗಿದ್ದಾವೆ ಇವೆಲ್ಲ. ಅಟ್ಲಾಸ್ ಪರ್ವತ ಶ್ರೇಣಿ ಯಾವ ಖಂಡದಲ್ಲಿದೆ ಮತ್ತು ಯಾವ ದೇಶಗಳ ನಡುವೆ ಹಂಚಿಕೆ ಆಗಿದೆ ಅಂತಲೂ ಕೇಳಿದ್ದಾರೆ. ಇದು ಟೋಪೋಗ್ರಾಫಿಕ್ ಡೇಟಾ ಕಾರ್ಡ್ ಪ್ರಕಾರ ಉದ್ದ 2,500 ಕಿಲೋಮೀಟರ್ ಉದ್ದ ಇದೆ. ಇದು ಹರಡಿರುವ ದೇಶಗಳು ಮೊರಾಕೋ, ಅಲ್ಜೀರಿಯಾ ಮತ್ತು ಟ್ಯುನೀಷಿಯಾ. ಇಲ್ಲಿದೆ ನೋಡಿ, ಮೊರಾಕೋ ದೇಶ, ಅಲ್ಜೀರಿಯಾ ದೇಶ, ಟ್ಯುನೀಷಿಯಾ. ಇದು ಹರಡಿರೋದು ಇಲ್ಲಿಂದ ಇದೆ ನೋಡಿ, ಈ ರೀತಿಯಾಗಿ ಹರಡಿದೆ. ಇದು ಈ ಮೂರು ದೇಶಗಳಲ್ಲಿ ಹರಡಿದೆ. ಅತಿ ಮುಖ್ಯವಾದ ಅಲ್ಲಿ ಖನಿಜಗಳು ಅಂದರೆ ರಂಜಕ, ಕಬ್ಬಿಣದ ಅದಿರು ಮತ್ತು ಸೀಸ. ಅತಿ ಎತ್ತರದ ಶಿಖರ ಅಂದರೆ ಮೌಂಟ್ ಟಬಲ್ಕೋ. ಇದು ಆಫ್ರಿಕಾ ಖಂಡದ ಅತಿ ಎತ್ತರದ ಪರ್ವತ ಅಲ್ಲ, ಅಟ್ಲಾಸ್ ಪರ್ವತ ಶ್ರೇಣಿಯ ಅತಿ ಎತ್ತರದ ಪರ್ವತ. ಆಫ್ರಿಕಾ ಖಂಡದ ಅತಿ ಎತ್ತರದ ಪರ್ವತ ಯಾವುದು ಅಂತಂದರೆ ಮೌಂಟ್ ಕಿಲಿಮಂಜಾರೋ. ಓಕೆನಾ. ಮತ್ತು ಅಲ್ಲಿರುವ ಇನ್ನೊಂದು ಶ್ರೇಣಿ ಯಾವುದು ಅಂತಂದರೆ ಡ್ರಾಕನ್ಸ್ಬರ್ಗ್ ಪರ್ವತ ಶ್ರೇಣಿ. ಇದರ ಉದ್ದ 1,000 ಕಿಲೋಮೀಟರ್. ಇದು ದಕ್ಷಿಣ ಆಫ್ರಿಕಾದಲ್ಲಿದೆ. ಇಲ್ಲಿದೆ ನೋಡಿ, ಇದು ದಕ್ಷಿಣ ಆಫ್ರಿಕಾದಲ್ಲಿದೆ. ಅತಿ ಎತ್ತರದ ಪರ್ವತ ಅಂದರೆ ತವಾನ ಎಂಟ್ಲೆ ನ್ಯಾನ. ಓಕೆನಾ. ಮತ್ತು ಪೂರ್ವ ಆಫ್ರಿಕಾದ ಬಿರುಕು ಕಣಿವೆ ವ್ಯವಸ್ಥೆ. ಇತ್ತೀಚೆಗೆ ಅಂದರೆ ಪೂರ್ವ ಆಫ್ರಿಕಾದಲ್ಲಿ ಬಿರುಕು ಉಂಟಾಗ್ತಾ ಇದೆ. ಓಕೆನಾ. ಅಲ್ಲಿ ವಿಶೇಷ ಸೂಚನೆ ಅಂದರೆ ಮೌಂಟ್ ಕಿಲಿಮಂಜಾರೋ ಇದೆಲ್ಲ 5,895 ಮೀಟರ್. ಇದು ಜಗತ್ತಿನ ಅತಿ ಎತ್ತರದ ಸ್ವತಂತ್ರವಾಗಿ ನಿಂತಿರುವ ಜ್ವಾಲಾಮುಖಿ ಪರ್ವತ. ತಾಂಜಾನಿಯಾ ದೇಶದಲ್ಲಿದೆ. ತಾಂಜಾನಿಯಾ. ಓಕೆನಾ. ತಾಂಜಾನಿಯಾ ದೇಶದಲ್ಲಿದೆ. ಓಕೆನಾ. ಖನಿಜಗಳು ಒಟ್ಟಾರೆ ಚಿನ್ನ, ವಜ್ರ, ಪ್ಲಾಟಿನಂ. ಆಫ್ರಿಕಾ ಖಂಡದಲ್ಲಿ ಅತಿ ಹೆಚ್ಚು ಮತ್ತು ಅತಿ ಮುಖ್ಯವಾಗಿ ವಜ್ರದ ಗಣಿಗಳು ಇದ್ದಾವೆ. ಮೌಂಟ್ ಕಿಲಿಮಂಜಾರೋ ಇದೆಲ್ಲ ಆಫ್ರಿಕಾ ಖಂಡದ ಅತಿ ಎತ್ತರದ ಪರ್ವತ. ತಾಂಜಾನಿಯಾ ದೇಶದಲ್ಲಿ ಇದೆ. ಇದು ಜ್ವಾಲಾಮುಖಿ ಪರ್ವತ. ಅತಿ ಎತ್ತರ ಅಂದರೆ 5,895 ಮೀಟರ್. ಇದು ಆಫ್ರಿಕಾ ಖಂಡದ ಅತಿ ಎತ್ತರದ ಪರ್ವತ.
ಕಿಬೋ, ಮಾವೆಂಜಿ, ಶಿರಾ ಎಂಬ 3 ಶಿಖರಗಳು ಇದರಲ್ಲಿದ್ದಾವೆ. ಕಿಬೋ, ಮಾವೆಂಜಿ, ಶಿರಾ. ಆಗಲೇ ನೀವು ಫಸ್ಟಿಗೆ ಹೇಳುವಾಗ ಅತಿ ಎತ್ತರದ ಪರ್ವತಗಳು ಅಂದರೆ ಪ್ರತಿ ಖಂಡಗಳಲ್ಲಿ ಅತಿ ಎತ್ತರದ ಪರ್ವತಗಳು ಹೇಳುವಾಗ ಮ್ಯಾಪ್ ತೋರಿಸಿದ್ನಲ್ಲ, ಅದರಲ್ಲಿ ಇದೆ ನೋಡಿ. ವಿಶ್ವದ ಅತಿ ಎತ್ತರದ ಪರ್ವತ ಫ್ರೀ ಸ್ಟ್ಯಾಂಡಿಂಗ್ ಮೌಂಟೇನ್, ಅಂದರೆ ಯಾವುದೇ ಪಕ್ಕದಲ್ಲಿ ಇದಕ್ಕೆ ಸಪೋರ್ಟಾಗಿ ಯಾವ ಪರ್ವತಗಳು ಇಲ್ಲ, ಓನಾಗಿ ನಿಂತಿದೆ ಇದು. ಸೆಕೆಂಡ್ ಯಾವುದಂತಂದರೆ ಮೌಂಟ್ ಕಿನ್ಯಾ, ಇದು ಕೆನ್ಯಾ ದೇಶದಲ್ಲಿದೆ. ಎಕ್ಸ್ಟಿಂಕ್ಟ್ ವಾಲ್ಕನೋ ಮೌಂಟೇನ್, ಇದು ಕೂಡ ವಾಲ್ಕನೋ ಮೌಂಟೇನ್. ಮೌಂಟ್ ಸ್ಟ್ಯಾನ್ಲೆ, ಇದು ಉಗಾಂಡ ಮತ್ತು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಗಡಿಯಲ್ಲಿ ಇದೆ. ಇದು ಬ್ಲ್ಯಾಕ್ ಮೌಂಟೇನ್ಸ್ ಆಫ್ ದ ಮೂನ್ ಅಂತ ಈ ಮೌಂಟೇನ್ ಪರ್ವತನ ಕರೀತಾರೆ. ಮೌಂಟೇನ್ಸ್ ಆಫ್ ದ ಮೂನ್ ಅಂದು ಯಾವ ಮೌಂಟೇನ್ನ ಕರೀತಾರೆ ಅಂದರೆ ಮೌಂಟ್ ಕೀನ್ಯಾನ ಕರೀತಾರೆ. ಮತ್ತು ಆಫ್ರಿಕಾ ಖಂಡದಲ್ಲಿರುವ ಅತಿ ಮುಖ್ಯವಾದ ಪರ್ವತಗಳು ಕಿಲಿಮಂಜಾರೋ, ಮೌಂಟ್ ಕೀನ್ಯಾ, ಮೌಂಟ್ ಸ್ಟ್ಯಾನ್ಲೆ, ಮೌಂಟ್ ಸ್ಪೀಕೆ, ಮೌಂಟ್ ಎಲ್ಗನ್ ಮತ್ತು ಟೌಬಾಕಲ್ ಅಟ್ಲಾಸ್. ಅಟ್ಲಾಸ್ ಮೌಂಟೇನಲ್ಲಿ ಅತಿ ಎತ್ತರದ ಪರ್ವತ. ನೆಕ್ಸ್ಟ್ ಯುರೋಪ್ನ ಪರ್ವತ ಶ್ರೇಣಿ ಹಾಗೂ ಪರ್ವತಗಳು. ಇವು ಅತಿ ಮುಖ್ಯವಾಗಿದ್ದಾವೆ. ಇವು ಯಾಕಂದರೆ ಇವು ಯುರೋಪ್ ಮತ್ತು ಏಷ್ಯಾ ಗಡಿಯನ್ನು ರೂಪಿಸಿದ್ದಾವೆ. ಕೆಲವೊಂದು ಇವೇನು ಅಂಥ ದೊಡ್ಡ ಪರ್ವತ ಶ್ರೇಣಿಗಳೇನಲ್ಲ, ಬಟ್ ಸಣ್ಣ ಪರ್ವತಗಳಾದರೂ ಇವು ಗಡಿಯನ್ನು ನಿರ್ಮಾಣ ಮಾಡಿದ್ದಾವೆ. ಒಂದೊಂದಾಗಿ ನೋಡೋಣ. ಸಾಂಸ್ಕೃತಿಕ ಗಡಿಗಳು ಮತ್ತು ಆರ್ಥಿಕ ಕೇಂದ್ರಗಳಾಗಿ ಇವು ಕೆಲಸ ಮಾಡಿದ್ದಾವೆ. ಯುರೋಪ್ನಲ್ಲಿ ಯುರಾಲ್ಸ್ ಪರ್ವತ ಇದೆ, ಇಲ್ಲಿದೆಯಲ್ಲ, ಇದು ಯುರಾಲ್ಸ್ ಪರ್ವತ. ಯುರೋಪ್ ಮತ್ತು ಏಷ್ಯಾವನ್ನು ಪ್ರತ್ಯೇಕಿಸುವ ಸಾಂಪ್ರದಾಯಿಕ ಖನಿಜ ಸಂಪತ್ತಿನಿಂದ ಸಮೃದ್ಧವಾದ ಗಡಿ ವ್ಯವಸ್ಥೆ ಇದೆ. ಇದು ಈ ಯುರಾಲ್ಸ್ ಪರ್ವತಗಳು ಏಷ್ಯಾ ಮತ್ತು ಯುರೋಪನ್ನು ಡಿವೈಡ್ ಮಾಡ್ತವೆ. ಆಲ್ಪ್ಸ್ ಪರ್ವತಗಳು, ಇದು ದಕ್ಷಿಣ ಮಧ್ಯ ಯುರೋಪಿನ ನಡುವೆ ನೈಸರ್ಗಿಕ ತಡೆಯ ಗೋಡೆ ಮತ್ತು ಪ್ರಮುಖ ಜಲನಯನ ಪ್ರದೇಶ ಆಗಿದೆ. ಇಲ್ಲಿದೆಲ್ಲ, ಇದು ಆಲ್ಪ್ಸ್ ಪರ್ವತ. ನೆಕ್ಸ್ಟ್ ಕಾಕಸಸ್ ಪರ್ವತ, ಇದು ಕಪ್ಪು ಸಮುದ್ರ ಮತ್ತು ಕ್ಯಾಸ್ಪಿಯನ್ ಸಮುದ್ರದ ನಡುವಿನ ಪರ್ವತ ವ್ಯವಸ್ಥೆ ವೈವಿಧ್ಯಮ ಸಂಸ್ಕೃತಿಗಳ ನೆಲೆಯಾಗಿದೆ. ಇಲ್ಲಿದೆಲ್ಲ, ಇದು ಕಾಕಸಸ್ ಪರ್ವತ. ಓಕೆನಾ. ಯುರೋಪಿನ ಪರ್ವತ ಶ್ರೇಣಿಗಳು ಇತರ ಖಂಡಗಳಷ್ಟು ಉದ್ದವಾಗಿಲ್ಲದಿದ್ದರೂ ಅವು ಐತಿಹಾಸಿಕ ಗಡಿಗಳನ್ನು ನಿರ್ಮಿಸಿವೆ ಮತ್ತು ಕೈಗಾರಿಕಾ ಕ್ರಾಂತಿಗೆ ಅಗತ್ಯವಾದ ಅಪಾರ ಖನಿಜ ಸಂಪತ್ತನ್ನು ಒದಗಿಸಿವೆ. ಆಲ್ಪ್ಸ್ ಪರ್ವತ ಶ್ರೇಣಿಗಳ ಬಗ್ಗೆ ನೋಡೋಣ ಒಂದೊಂದು ಪರ್ವತ ಶ್ರೇಣಿ. ಆಲ್ಪ್ಸ್ ಪರ್ವತ ಶ್ರೇಣಿ ಇಲ್ಲಿದೆಯಲ್ಲ, ಇದೆ ಆಲ್ಪ್ಸ್ ಪರ್ವತ ಶ್ರೇಣಿ. ಈಗ ನೋಡಿದ್ವಲ್ಲ, ಇದು 1200 ಕಿಲೋಮೀಟರ್ ಉದ್ದ ಇದೆ. ಫ್ರಾನ್ಸ್, ಸ್ವಿಟ್ಜರ್ಲ್ಯಾಂಡ್, ಇಟಲಿ ಮತ್ತು ಆಸ್ಟ್ರಿಯಾ, ಜರ್ಮನಿ, ಸ್ಲೋವೇನಿಯಾ ದೇಶದಲ್ಲಿ ಇವು ಹರಡಿದ್ದಾವೆ. ಇದರಲ್ಲಿ ಅತಿ ಹೆಚ್ಚಾಗಿ ಉಪ್ಪು ಮತ್ತು ಕಬ್ಬಿಣ, ತಾಮ್ರ ಅತಿ ಹೆಚ್ಚಾಗಿದ್ದಾವೆ. ಅತಿ ಎತ್ತರದ ಶಿಖರ ಮೌಂಟ್ ಬ್ಲ್ಯಾಂಕ್. ಓಕೆನಾ. ಇದೇನಿಲ್ಲ, ನಿಮಗೇನು ಮೇನ್ ಅಂತಂದರೆ ಆಲ್ಪ್ಸ್ ಪರ್ವತ ಶ್ರೇಣಿ ಯಾವ ಖಂಡದಲ್ಲಿ, ಈ ರೀತಿ ಕೇಳ್ಬೋದು. ಯುರಾಲ್ ಮತ್ತು ಕಾಕಸಸ್ ಪರ್ವತ ಶ್ರೇಣಿಗಳು ಏಷ್ಯಾ ಯುರೋಪ್ ಗಡಿಗಳಾಗಿವೆ. ಇವು ಯುರಾಲ್ ಪರ್ವತ ಶ್ರೇಣಿಗಳು 2500 ಕಿಲೋಮೀಟರ್ ಉದ್ದ ಇದ್ದಾವೆ. ಇಲ್ಲಿದಲ್ಲ, ಇದು ರಷ್ಯಾ. ಇದು ಯುರಾಲ್ ಪರ್ವತ ಶ್ರೇಣಿಗಳು ಏನಿದ್ದಾವೆ ನೋಡಿ, ಆ್ಯಕ್ಚುಲಿ ಆಲ್ಮೋಸ್ಟ್ ರಷ್ಯಾದಲ್ಲೇ ಇದ್ದಾವೆ. ಮತ್ತು ರಷ್ಯಾ ಇದೆಲ್ಲ ದೇಶ, ಅದು 2 ಖಂಡಗಳ ಮಧ್ಯೆ ಹಂಚಿಕೆಯಾಗಿದೆ. ಒಂದು ಏಷ್ಯಾ ಖಂಡ ಮತ್ತು ಒಂದು ಯುರೋಪ್ ಖಂಡ. ಖನಿಜಗಳು, ಬಾಕ್ಸೈಟ್, ಕಬ್ಬಿಣ, ಕಲ್ಲಿದ್ದಲು, ಕೈಗಾರಿಕಾ ಸಂಪನ್ಮೂಲಗಳ ಗಣಿಗಳು ಇದ್ದಾವೆ. ಶಿಖರ ಮೌಂಟ್ ನರಡೋನ್ಯಾಯ, ಇದೇನು ಅಷ್ಟು ಇಂಪಾರ್ಟೆಂಟ್ ಏನಲ್ಲ. ಇದು ಕಾಕಸಸ್ ಪರ್ವತ ಶ್ರೇಣಿಗಳಿದೆ. ಇದು ಕೂಡ ಇಂಪಾರ್ಟೆಂಟ್ ಪರ್ವತ ಶ್ರೇಣಿಗಳು. ರಷ್ಯಾ, ಜಾರ್ಜಿಯಾ ಮತ್ತು ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ ದೇಶದಲ್ಲಿ ಇವು ಹರಡಿವೆ. ಖನಿಜಗಳು, ತೈಲ ಮತ್ತು ನೈಸರ್ಗಿಕ ಅನಿಲ, ಕಬ್ಬಿಣ. ಇಲ್ಲಿದೆಲ್ಲ ಮೌಂಟ್ ಎಲ್ಬ್ರಸ್, ಇದು ಕಾಕಸಸ್ ಪರ್ವತ ಶ್ರೇಣಿಗಳಲ್ಲಿ ಇದೆ. ಯುರೋಪಿನ ಅತಿ ಎತ್ತರದ ಪರ್ವತ ಇದೆ. ಇದು ಜ್ವಾಲಾಮುಖಿ ಪರ್ವತ. ಓಕೆನಾ. ನೆಕ್ಸ್ಟ್ ಮೌಂಟ್ ಎಲ್ಬ್ರಸ್. ಈಗ ಹೇಳಿದ್ನಲ್ಲ, ಮೌಂಟ್ ಎಲ್ಬ್ರಸ್ ಇದು ರಷ್ಯಾ ದೇಶದಲ್ಲಿ ಇದೆ. ಇದು 5642 ಮೀಟರ್. ಅಂದರೆ ರಷ್ಯಾ ದೇಶದಲ್ಲಿ ಇದೆ ಅಂತಂದರೆ ಏಷ್ಯಾ ಖಂಡಕ್ಕೆ ಸಂಬಂಧ ಇಲ್ಲ ಇದು. ಯಾಕಂದರೆ ರಷ್ಯಾ ದೇಶ 2 ಖಂಡಗಳ ನಡುವೆ ಹಂಚಿಕೆಯಾಗಿದೆ. ಮೌಂಟ್ ಎಲ್ಬ್ರಸ್ ಇರೋದು ಯುರೋಪ್ ಖಂಡದಲ್ಲಿ. ಇದು ಕಾಕಸಸ್ ಶ್ರೇಣಿಯಲ್ಲಿದೆ. ಇದು ವಾಲ್ಕನೋ ಅಂದರೆ ಡೊರ್ಮ್ಯಾಂಟ್ ವಾಲ್ಕನಿಕ್ ಶ್ರೇಣಿಯಾಗಿದೆ, ಅಂದರೆ ಜ್ವಾಲಾಮುಖಿ ಪರ್ವತ ಶ್ರೇಣಿ. ಸೆಕೆಂಡ್ ಮೌಂಟ್ ಎಟ್ನಾ, ಇದು ಇಟಲಿ ದೇಶದಲ್ಲಿದೆ. ಇದು ಕೂಡ ಕ್ವಶನ್ ಆಗಿದೆ. ಮೌಂಟ್ ಎಲ್ಬ್ರಸ್ ಮತ್ತು ಮೌಂಟ್ ಎಟ್ನಾ ಇವು ಯಾವ ಖಂಡದಲ್ಲಿದ್ದಾವೆ, ಯಾವ ದೇಶದಲ್ಲಿದ್ದಾವೆ ಅಂತಲೂ ಕೇಳಿದ್ದಾರೆ. ಓಕೆನಾ. ಪ್ರಕಾರ ಯುರೋಪ್ನ ಅತ್ಯಂತ ಸಕ್ರಿಯ ಜ್ವಾಲಾಮುಖಿ. ನೆಕ್ಸ್ಟ್
ಥರ್ಡ್ ಮೌಂಟ್ ವೆಸುವಿಯಸ್, ಇದು ಕೂಡ ಕೇಳಿದರೆ ಸಕ್ರಿಯ ಜ್ವಾಲಾಮುಖಿ, ಇದು ಕೂಡ ಇಟಲಿ ದೇಶದಲ್ಲಿ ಇದೆ. ಮೌಂಟ್ ಎಲ್ಬ್ರುಸ್ ಯುರೋಪ್ ಖಂಡದಲ್ಲಿದೆ. ಮೌಂಟ್ ಏರ್ಬಸ್ ಅಂಟಾರ್ಟಿಕಾ ಖಂಡದಲ್ಲಿದೆ. ಮೌಂಟ್ ಏರ್ಬಸ್ ಬೇರೆ, ಮೌಂಟ್ ಎಲ್ಬ್ರುಸ್ ಬೇರೆ. ಇಲ್ಲಿದೆ ನೋಡಿ, ಎಲ್ಬ್ರುಸ್ ಮತ್ತು ಮೌಂಟ್ ಬ್ಲ್ಯಾಂಕ್, ಮೌಂಟ್ ಮ್ಯಾಥರ್ಹಾರ್ನ್, ಎಟ್ನಾ, ವೆಸುವಿಯಸ್, ಬೆನ್ ನೆವಿಸ್. ಮೇನ್ ಅಂದರೆ ಇಲ್ಲಿದೆ ನೋಡಿ, ಈಗ ರೌಂಡ್ ಮಾರ್ಕ್ ಹಾಕಿದ್ರಲ್ಲ ಇವು ಮೇನ್. ಮತ್ತು ದೇಶಗಳನ್ನು ಹಾಕಿದ್ದನ್ನೇ ನೋಡ್ಕೊಂಬಿಡಿ. ನೆಕ್ಸ್ಟ್ ಅಂಟಾರ್ಟಿಕಾ ಖಂಡದ ಪರ್ವತ ಶ್ರೇಣಿಗಳ ಬಗ್ಗೆ ನೋಡೋಣ. ಅಂಟಾರ್ಟಿಕಾ ಖಂಡವು ಟ್ರಾನ್ಸ್ ಅಂಟಾರ್ಟಿಕಾ ಶ್ರೇಣಿ ಇಲ್ಲಿದೆ. ಸ್ಥಳ ಉದ್ದ, ಇದರ ಉದ್ದ 3500 ಕಿಲೋಮೀಟರ್ ಇದೆ. ಟ್ರಾನ್ಸ್ ಅಂಟಾರ್ಟಿಕಾ ಶ್ರೇಣಿ. ಇದರ ಉದ್ದ 3500 ಕಿಲೋಮೀಟರ್. ಸ್ಥಳ ಅಂಟಾರ್ಟಿಕಾ ಖಂಡದಾದ್ಯಂತ ಇದು ಆವರಿಸಿದೆ. ಇಲ್ಲಿ ಅತಿ ಮುಖ್ಯವಾಗಿ ಕಲ್ಲಿದ್ದಲು ಮತ್ತು ಕಬ್ಬಿಣದ ಅದಿರು ಇದೆ. ಬಟ್ ಇಲ್ಲಿ ಗಣಿಗಾರಿಕೆ ಮಾಡುವ ಹಾಗಿಲ್ಲ, ಯಾಕಂದರೆ ಅಂಟಾರ್ಟಿಕಾ ಒಪ್ಪಂದ ಆಗಿದೆ. ಸೊ ಅಲ್ಲಿ ಗಣಿಗಾರಿಕೆ ಮಾಡುವ ಹಾಗಿಲ್ಲ. ಓನ್ಲಿ ಸಂಶೋಧನೆಗೆ ಮಾತ್ರ ಇಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಮತ್ತು ಏನು ಮಾಡಬೇಕಾದ್ರೂ ಇಲ್ಲಿ ಅವಕಾಶ ಇಲ್ಲ. ಇಲ್ಲಿನ ಅತಿ ಎತ್ತರದ ಪರ್ವತ ಮೌಂಟ್ ವಿನ್ಸನ್ ಮ್ಯಾಸಿಫ್, 4892 ಮೀಟರ್ ಎತ್ತರ ಇದೆ. ಕಿಲೋಮೀಟರ್ ಅಲ್ಲ, ಮೀಟರ್. ನೆಕ್ಸ್ಟ್ ಮೌಂಟ್ ವಿನ್ಸನ್ ಮ್ಯಾಸಿಫ್, ಇದು ಫೋಲ್ಡ್ ಮೌಂಟೇನ್, ಮಡಿಚಿದ ಪರ್ವತ. ಇದು ಪಶ್ಚಿಮ ಅಂಟಾರ್ಟಿಕಾದಲ್ಲಿದೆ. ಇದನ್ನು ಕೇಳಿದ್ದಾರೆ ಕ್ವಶನ್ನ. ಮೌಂಟ್ ವಿನ್ಸನ್ ಮ್ಯಾಸಿಫ್ ಇದೆಯಲ್ಲ, ಇದು ಅಂಟಾರ್ಟಿಕಾ ಖಂಡದ ಯಾವ ಭಾಗದಲ್ಲಿ? ಉತ್ತರ ಭಾಗದಲ್ಲಿದೆ, ದಕ್ಷಿಣ ಭಾಗದಲ್ಲಿ, ಪೂರ್ವ ಭಾಗದಲ್ಲಿ ಮತ್ತು ಪಶ್ಚಿಮ ಅಂಟಾರ್ಟಿಕಾದಲ್ಲಿದೆ ಅಂತಂದರೆ ಪಶ್ಚಿಮ ಅಂಟಾರ್ಟಿಕಾದಲ್ಲಿದೆ. ಅಂಟಾರ್ಟಿಕಾ ಎತ್ತರದ ಪರ್ವತ ಇದು. 7 ಸಮಿಟ್ ಪಟ್ಟಿಯಲ್ಲಿ ಇದಿದೆ. ಮತ್ತು ಮೌಂಟ್ ಏರ್ಬಸ್, ಇದು ಕೂಡ ರಾಸ್ ಐಸ್ಲ್ಯಾಂಡ್ ಅಂತ ಇದೆ. ಅದೇ ಅಟ್ಲಾಂಟಿಕ್ ಪರ್ವತದ ಅಟ್ಲಾಂಟಿಕಾದಲ್ಲಿದೆ. ಇದು ಅಂಟಾರ್ಟಿಕಾದಲ್ಲಿದೆ. ಎತ್ತರ 3794 ಮೀಟರ್ ಇದೆ. ಈ ಅಂಟಾರ್ಟಿಕಾದ ಸಕ್ರಿಯ ಜ್ವಾಲಾಮುಖಿ ಇದು. ಇದು ಪೂರ್ವ ಅಂಟಾರ್ಟಿಕಾದಲ್ಲಿ ಇದೆ. ಇದು ಅಂಟಾರ್ಟಿಕಾ ಖಂಡದ ಅತಿ ಮುಖ್ಯವಾದ ಪರ್ವತಗಳು ಇದ್ದಾವೆ. ಇನ್ನೊಂದು ಇದರಲ್ಲಿ ಮೌಂಟ್ ಸಿಡ್ಲಿ, ಅಂಟಾರ್ಟಿಕಾದ ಅತಿ ಎತ್ತರದ ಜ್ವಾಲಾಮುಖಿ ಕೂಡ ಹೌದು. ಮೌಂಟ್ ವಿನ್ಸನ್, ಮೌಂಟ್ ಏರ್ಬಸ್, ಮೌಂಟ್ ಸಿಡ್ಲಿ, ಮೌಂಟ್ ಟೆರರ್, ಮೌಂಟ್ ಕಿರ್ಕ್ಪಾಟ್ರಿಕ್. ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಆದರೂ ಗೊತ್ತಿರಲಿಲ್ಲ ಅಂತ ಹಾಕಿದ್ದೀನಿ. ಇದು ಅತಿ ಮುಖ್ಯವಾದದ್ದು. ನೆಕ್ಸ್ಟ್ ಏಷ್ಯಾ ಖಂಡದ ಪ್ರಮುಖ ಪರ್ವತಗಳು ಮತ್ತು ಪರ್ವತ ಶ್ರೇಣಿಗಳು. ಈ ಮ್ಯಾಪ್ ನೋಡಿಬಿಡಿ, ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನಮ್ಮ ಭಾರತ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಈ ರೀತಿ ಹೋಗುತ್ತೆ, ಹೀಗೆ ಹೋಗುತ್ತೆ. ಈಗ ಹೋದ್ಮೇಲೆ ಇಲ್ಲಿಂದ ಟಿಯಾನ್ ಶಾನ್, ಇದು ಎಲ್ಲಿದೆ ಅಂತಂದರೆ ಚೀನಾ ದೇಶದಲ್ಲಿದೆ. ಇದು ಪಾಮೀರ್ ಗ್ರಂಥಿ. ಹಿಂದೂ ಕುಶ್ ಪರ್ವತ ಶ್ರೇಣಿಗಳು, ಇದು ಎಲ್ಲಿ? ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ದೇಶದಲ್ಲಿ ಹರಡಿದ್ದಾವೆ ಇವು. ಹಿಮಾಲಯ ನಮ್ಮ ಯಾವುದು? ಚೀನಾ, ಟಿಬೆಟ್, ನೇಪಾಳ ಮತ್ತು ಭಾರತದಲ್ಲಿ ಹರಡಿವೆ. ಕಾರಾಕೋರಂ ಶ್ರೇಣಿಗಳು ನಮ್ಮ ಭಾರತದಲ್ಲಿ ಹರಡಿದ್ದಾವೆ. ಪಾಮೀರ್ ಗ್ರಂಥಿಯಿಂದ ಏಷ್ಯಾದ ಮಹಾನ್ ಪರ್ವತಗಳ ಉಗಮ ಆಗಿದೆ. ಏಷ್ಯಾದ ಮೇಲ್ಛಾವಣಿ ಅಂತಲೂ ಕರೆಯಲ್ಪಡುವ ಪಾಮೀರ್ ಗ್ರಂಥಿಯನ್ನು ಏನಂತ ಕರೀತಾರೆ? ಏಷ್ಯಾದ ಮೇಲ್ಛಾವಣಿ ಅಂತಲೂ ಕರೀತಾರೆ. ಬೃಹತ್ ಭೌಗೋಳಿಕ ಕೇಂದ್ರವಾಗಿದೆ. ಇದು ಯಾವುದು? ಪಾಮೀರ್ ಗ್ರಂಥಿ ಬೃಹತ್ ಭೌಗೋಳಿಕ ಕೇಂದ್ರನ ಹೌದು, ಮತ್ತು ಏಷ್ಯಾದ ಮೇಲ್ಛಾವಣಿ ಅಂತಲೂ ಕರೀತಾರೆ. ಖಂಡದ ಬಹುತೇಕ ಬೃಹತ್ ಪರ್ವತ ಶ್ರೇಣಿಗಳು ಈ ಟೆಕ್ಟೋನಿಕ್ ಕೇಂದ್ರಗಳಿಂದ ನರಗಳಂತೆ 4 ದಿಕ್ಕುಗಳಿಗೆ ಚಾಚಿಕೊಂಡಿವೆ. ಈಗ ತೋರಿಸಿದ್ನಲ್ಲ, ಈ ರೀತಿಯಾಗಿ ಚಾಚಿಕೊಂಡಿದ್ದಾವೆ. ಓಕೆನಾ? ಅತಿ ಎತ್ತರ ಪರ್ವತ ಶ್ರೇಣಿ ಅಂತಂದರೆ ನಿಮಗೆ ಈಗಾಗಲೇ ಗೊತ್ತಾಗಿದೆ. ಮೊದಲನೇದಾಗಿ ಹಿಮಾಲಯ ಪರ್ವತ ಶ್ರೇಣಿ ನೋಡ್ಕೊಂಬರೋಣ. ಈಗ ನಮ್ಮ ಇಲ್ಲಿದೆ ನೋಡಿ ಮ್ಯಾಪು, ಇದು ಭಾರತ. ಹಿಮಾಲಯ ಪರ್ವತ ಶ್ರೇಣಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಈ ರೀತಿ ಹರಡಿದೆ. ಓಕೆನಾ? ಇದು ಹಿಮಾಲಯ ಪರ್ವತ ಶ್ರೇಣಿ 8848.86 ಮೀಟರ್ ಇದೆ. ಉದ್ದ 2400 ಕಿಲೋಮೀಟರ್ ಇದೆ. ಹರಡಿರುವ ದೇಶಗಳು ಯಾವ ದೇಶದಲ್ಲಿ ಇದೆ ಅಂತಂದರೆ ಇದು ಭಾರತ, ನೇಪಾಳ, ಭೂತಾನ್, ಚೀನಾ ಮತ್ತು ಪಾಕಿಸ್ತಾನ ದೇಶಗಳಲ್ಲಿ ಹರಡಿದೆ. ಪಾಕಿಸ್ತಾನದಲ್ಲಿ ಜಾಸ್ತಿ ಹರಡಿಲ್ಲ. ಮೇಯ್ನಾಗಿ ಚೀನಾ, ಭಾರತ, ನೇಪಾಳ, ಭೂತಾನ್ನಲ್ಲಿ ಹರಡಿದೆ. ಪರ್ವತದ ಯುವ ಮಡಿಕೆ ಪರ್ವತಗಳಿವು. ಇಲ್ಲಿನ ಅತಿ ಹೆಚ್ಚು ಖನಿಜಗಳು ಯಾವ್ಯಾವ ಇದಾವೆ ಅಂತಂದರೆ ಕಲ್ಲಿದ್ದಲು, ಸುಣ್ಣದ ಕಲ್ಲು ಮತ್ತು ತಾಮ್ರ ಅತಿ ಹೆಚ್ಚಾಗಿ ಸಿಗ್ತವೆ. ಕಾರಾಕೋರಂ ಶ್ರೇಣಿ ಇನ್ನೊಂದು ಪರ್ವತ ಶ್ರೇಣಿ ಅಂತಂದರೆ ಕಾರಾಕೋರಂ ಶ್ರೇಣಿ.
ಅತಿ ಎತ್ತರದ ಶಿಖರ ಅಂದರೆ ಇದರಲ್ಲಿ K2 ಓಕೆನಾ. ಮೌಂಟ್ ಅಥವಾ ಇದನ್ನು ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂತಲೂ ಕರೀತಾರೆ. 8611 ಮೀಟರ್. ಇದು ಪ್ರಪಂಚದ 2ನೇ ಅತಿ ಎತ್ತರದ ಪರ್ವತ ಶ್ರೇಣಿಯಾಗಿದೆ. ಇದು ಪ್ರೆಸೆಂಟ್ ಭಾರತ ದೇಶದಲ್ಲಿ ಇದೆ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿದೆಯಲ್ಲ ಅಂದರೆ ಆಕ್ಯುಪೈಡ್ ಕಾಶ್ಮೀರ ಅಂದರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಇದೆಯಲ್ಲ ಆ ಜಾಗದಲ್ಲಿದೆ. ಸೊ ಪರ್ಫೆಕ್ಟಾಗಿ ಹೇಳೋಕ್ಕಾಗಲ್ಲ. ಉದ್ದ 500 ಕಿಲೋಮೀಟರ್ ಇದೆ. ಹರಡಿರುವ ದೇಶಗಳು ಪಾಕಿಸ್ತಾನ, ಚೀನಾ, ಭಾರತ. ಪರ್ವತದ ವಿಧ ಮಡಿಕೆ ಪರ್ವತ. ಇದು ಕೂಡ ಖನಿಜಗಳು, ಕಬ್ಬಿಣದ ಅದಿರು, ಚಿನ್ನ, ಬೆಲೆ ಬಾಳುವ ಹರಳುಗಳು. ಇದು ಕಾರಾಕೋರಂ ಶ್ರೇಣಿಯಲ್ಲಿದೆ ಅಂತಂದರೆ ಈ ರೀತಿಯಾಗಿದೆ. ಇಲ್ಲಿದೆಲ್ಲ ಈ ರೀತಿಯಾಗಿ ಇದೆ ಇದು ಓಕೆನಾ. ನೆಕ್ಸ್ಟ್ ಹಿಂದೂ ಕುಶ್ ಪರ್ವತ ಶ್ರೇಣಿ. ಆಗಲೇ ತೋರಿಸಿದ್ನಲ್ಲ, ಹಿಂದೂ ಕುಶ್ ಪರ್ವತ ಶ್ರೇಣಿಯಲ್ಲಿದೆ ಅಂತಂದು. ಹಿಂದೂ ಕುಶ್ ಮತ್ತು ಟಿಯಾನ್ ಶಾನ್ ಶ್ರೇಣಿ ಇಲ್ಲಿದೆ ನೋಡಿ. ಇದು ಟಿಯಾನ್ ಶಾನ್, ಇದು ಎಲ್ಲಿದೆ? ಇದು ಚೀನಾ ದೇಶದಲ್ಲಿದೆ. ಹಿಂದೂ ಕುಶ್ ಪರ್ವತ ಶ್ರೇಣಿ ಪಾಕಿಸ್ತಾನ, ಅಫ್ಘಾನಿಸ್ತಾನ ದೇಶದಲ್ಲಿ ಹರಡಿದೆ. ಹಿಂದೂ ಕುಶ್ ಪರ್ವತ ಶ್ರೇಣಿಯ ಅತಿ ಎತ್ತರದ ಶಿಖರ ಟೆರಿಚ್ ಮಿರ್ 7708 ಮೀಟರ್. ಇದು ಉದ್ದ 800 ಕಿಲೋಮೀಟರ್ ಉದ್ದ ಹರಡಿದೆ. ಅಫ್ಘಾನಿಸ್ತಾನ, ಪಾಕಿಸ್ತಾನ ಮತ್ತು ತಜಿಕಿಸ್ತಾನಗಳು ದೇಶದಲ್ಲಿ ಕೂಡ ಇದೆ. ಪರ್ವತದ ವಿಧ ಮಡಿಕೆ ಪರ್ವತ. ಇದು ಖನಿಜಗಳು ಲ್ಯಾಪಿಸ್ ಲಾಯಲಿ, ಪಚ್ಚೆ ಮತ್ತು ಕಬ್ಬಿಣ ಅತಿ ಹೆಚ್ಚಾಗಿ ಸಿಗುತ್ತೆ. ಟಿಯಾನ್ ಶಾನ್ ಅತಿ ಎತ್ತರದ ಶಿಖರ ಜೋಂಗಿಶ್ ಚೋಕುಸು. ಇದು ಅತಿ ಎತ್ತರದ ಪರ್ವತ ಅಂದರೆ ಟಿಯಾನ್ ಶಾನ್ ಪರ್ವತ ಶ್ರೇಣಿ ಇದೆಯಲ್ಲ ಅದರ ಅತಿ ಎತ್ತರದ ಪರ್ವತ ಆಗಿದೆ. ಇದು ಉದ್ದ 2500 ಕಿಲೋಮೀಟರ್ ಉದ್ದ ಇದೆ. ಈ ಶ್ರೇಣಿ ಹರಡಿರುವ ದೇಶಗಳು ಚೀನಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ಉಜ್ಬೇಕಿಸ್ತಾನ್. ಪರ್ವತದ ವಿಧ ಮಡಿಕೆ ಮತ್ತು ಸೀಳು ಪರ್ವತ. ಖನಿಜಗಳು ಚಿನ್ನ, ಸೀಸ, ಸತು, ಕಲ್ಲಿದ್ದಲು. ಮೌಂಟ್ ಎವರೆಸ್ಟ್ K2 ಅತಿ ಎತ್ತರದ ಪರ್ವತ 8600 ಮೀಟರ್. ಆಗಲೇ ಮೌಂಟ್ ಎವರೆಸ್ಟ್ ಬಗ್ಗೆ ನಿಮ್ಗೆ ಹೇಳಿದ್ದೀನಿ, ಅದಕ್ಕೆ ಅದನ್ನು ಎಕ್ಸ್ಪ್ಲೇನ್ ಮಾಡಿಲ್ಲ. ಏಷ್ಯಾ ಖಂಡದಲ್ಲಿರುವ ಅತಿ ಮುಖ್ಯವಾದ ಪರ್ವತಗಳು ಮೌಂಟ್ ಎವರೆಸ್ಟ್, K2 ಬಗ್ಗೆ ಹೇಳೋದಾದರೆ ಪಾಕಿಸ್ತಾನ ಮತ್ತು ಚೀನಾ ಗಡಿಯಲ್ಲಿ ಇದೆ ಅಂದರೆ ಹೇಳಿದ್ನಲ್ಲ, ಭಾರತದಲ್ಲಿ ಕೂಡ ಇದೆ. ಬಟ್ ಆಕ್ಯುಪೈಡ್ ಕಾಶ್ಮೀರ ಅಲ್ಲಿ ಇದೆ. ಇದು ಶ್ರೇಣಿ ಕಾರಾಕೋರಂ ಶ್ರೇಣಿಯಲ್ಲಿ ಇದು ಕಂಡುಬರುತ್ತೆ. ಅಂದರೆ ನಮ್ಮ ಹಿಮಾಲಯ ಶ್ರೇಣಿಯಲ್ಲಿ ಅಂತಂತ ಹೇಳೋದಾದರೆ ಹೊರ ಹಿಮಾಲಯ ಅಂತ ಏನಂತೀವಿ ಅಲ್ಲಿ ಇದು ಮೌಂಟ್ K2, ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಂತಲೂ ಕರೀತಾರೆ, ಅಲ್ಲಿ ಕಂಡುಬರುತ್ತೆ. ಕಾಂಚನಜುಂಗ ಇದು ನಮ್ಮ ಭಾರತ ದೇಶದಲ್ಲಿದೆ. ಒಂದು ವೇಳೆ ಏನಾದರೂ K2 ಇದೇನಿದೆ ನೋಡಿ, ಇದು ಅತಿ ಎತ್ತರದ ಪರ್ವತ ಅಲ್ಲ, ನಮ್ಮ ಭಾರತದ ಅತಿ ಎತ್ತರದ ಪರ್ವತ ಅಲ್ಲ ಅಂತ ಏನಾದರೂ ಬಂದರೆ ಕಾಂಚನಜುಂಗ ಅತಿ ಎತ್ತರದ ಪರ್ವತ ಆಗುತ್ತೆ. ಇದು ಇಂಡಿಯಾ ಮತ್ತು ನೇಪಾಳ ಗಡಿಯಲ್ಲಿ ಇದೆ. ಇದು ಮುಂದಿನ ಕ್ಲಾಸಲ್ಲಿ ಈ ಸಬ್ಜೆಕ್ಟ್ ಇಲ್ಲಿ ಹಾಕಿದ್ದೀನಲ್ಲ ಇದ್ರ ಬಗ್ಗೆ ಮಾಡ್ತೀನಿ. ಇಲ್ಲಿಗೆ ಈ ಕ್ಲಾಸ್ ಕ್ಲೋಸ್ ಮಾಡ್ತೀನಿ. ಮತ್ತು ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಮುಂದಿನದಾಗಿ ಭಾರತದಲ್ಲಿರುವ ಅತಿ ಎತ್ತರದ ಪರ್ವತಗಳು ಅಂದರೆ ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ದಕ್ಷಿಣ ಭಾರತದ ಪರ್ವತಗಳು, ಅರಾವಳಿ ಪರ್ವತಗಳ ಬಗ್ಗೆನ ಮಾಡ್ತೀನಿ. ಮತ್ತು ನಮ್ಮ ಯಾವುದು ಪರ್ಯಾಯ ಪ್ರಸ್ಥಭೂಮಿಯಲ್ಲಿರುವ ಮಾಳವ ಪ್ರಸ್ಥಭೂಮಿ, ಡೆಕ್ಕನ್ ಪ್ರಸ್ಥಭೂಮಿ ಇದ್ರ ಬಗ್ಗೆನ ಕ್ಲಾಸ್ ಬರ್ತವೆ. ಹಾಗೂ ಪ್ರಮುಖ ಘಾಟ್ಗಳು ಏನಿದೆ ಅದರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಫುಲ್ ವಿಡಿಯೋ ನೋಡಿ. ಥ್ಯಾಂಕ್ ಯು ಆಲ್.